ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದ ಅವಧಿಯಲ್ಲಿ ಆರಂಭಿಸಿದ್ದ ಜಂಬಾಬಾಣೆ ಸಮಸ್ಯೆ ಬಗೆಹರಿಕೆಗೆ ಪೂರಕವಾಗಿರುವ ಪೌತಿ ಖಾತೆ ಆಂದೋಲನವನ್ನು ಈಗಿನ ಸರ್ಕಾರ ಮುಂದುವರಿಸಬೇಕೆಂದು ವಿಧಾನಸಭೆಯ ಮಾಜಿ ಅಧ್ಯಕ್ಷ ಕೆಜಿ ಬೋಪಯ್ಯ ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆಜಿ ಬೋಪಯ್ಯ, ಜಂಬಾಬಾಣೆ ಸಮಸ್ಯೆಗೆ ಸಂಬಂಧಪಟ್ಟಂತೆ ಬಿಜೆಪಿಯ ವಿರುದ್ಧ ಅಸಂಬದ್ಧ ಹೇಳಿಕೆಗಳನ್ನು ನೀಡುವ ಮೂಲಕ ಕಾಂಗ್ರೆಸ್ ಪ್ರಮುಖರು ಜನರ ಹಾದಿ ತಪ್ಪಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಜಂಬಾಬಾಣೆ ಸಮಸ್ಯೆಯ 90% ಬಿಜೆಪಿ ಅಧಿಕಾರದ ಅವಧಿಯಲ್ಲಿ ಬಗೆಹರಿಸಲಾಗಿದೆ. ಅದರ ಲಾಭ ಬಿಜೆಪಿಗೆ ಹೋಗುತ್ತದೆ ಎನ್ನುವ ಆತಂಕದಲ್ಲಿರುವ ಕಾಂಗ್ರೆಸ್ ರಾಜಕೀಯ ಕಾರಣಗಳಿಗಾಗಿ ಬಿಜೆಪಿ ಸರ್ಕಾರದ ಕ್ರಮಗಳ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡ್ತಾ ಇದೆ ಎಂದು ಆರೋಪಿಸಿದರು. 2024 ಜುಲೈ ತಿಂಗಳಲ್ಲಿ ಆಗಿದೆ. 24ರಲ್ಲಿ ಆಗಿದೆ. 13ರಿಂದ 24ರ ಮಧ್ಯದಲ್ಲಿ ನಮ್ಮದು 2 ವರ್ಷ ಬಿಟ್ಟರೆ ಅವ್ರದ್ದೇ ಸರ್ಕಾರ ಇತ್ತು. ಆಗಲೂ ಏನು ಮಾಡಲಿಲ್ಲ. ಹಾಗೆಯೇ ಈ 1.5 ವರ್ಷ ಬೇಕಾಗಿತ್ತ. ಆ ಜಡ್ಜ್ಮೆಂಟನ್ನು ಅಥವಾ ಸದನ ಸಮಿತಿ ಆಯಿತು, ಅಲ್ಲಿ ಚರ್ಚೆ ಆದಂತೆ ಅಂತ ಹೇಳಿದ್ದಾರೆ. ಆ ಸದನ ಸಮಿತಿಯಲ್ಲಿ ಆದರೂ ಈ ಥರ ಒಂದು ಜಡ್ಜ್ಮೆಂಟ್ ಬಂದುಬಿಟ್ಟಿದೆ, 30 ದಿವಸದ ಒಳಗೆ ಹಿಂದೆ ತಂದತ್ತ ತಿದ್ದುಪಡಿಯನ್ನು ಜಾರಿಗೊಳಿಸಬೇಕಾಗಿದೆ, ಅದರ ಅವಶ್ಯಕತೆ ಇರುವುದರಿಂದ ಈ ಇನ್ನೊಂದು ತಿದ್ದುಪಡಿ ತರ್ತಾ ಇದ್ದಾರೆ ಏನಾದರೂ ಹೇಳಿದಾರ? ಈಗ ಹೇಳ್ತಾ ಇದ್ದೀರಿ. ಆವತ್ತು ಏನು ಹೇಳಿದರು, ಆ ತಿದ್ದುಪಡಿ ಜಾರಿಗೆ ತರೋಕ್ಕಾಗಲ್ಲ, ಅಸಂಬದ್ಧತೆಯಿಂದ ಕೂಡಿದೆ ಅನ್ನುವಂಥ. ಈಗ ಹೇಗೆ ಕೋರ್ಟು ಅಂದರೆ ಈಸ್ ಎಬೌವ್ ದಿ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆಯಲ್ಲ, ಅನುಷ್ಠಾನ ಮಾಡಿ ಅಂತೇಳಿ ಕೇಳಬೇಕಾಗುತ್ತೆ. ಅಲ್ಲಿಂದ ಕಾಮನ್ ಸೆನ್ಸ್ ಅಂತ ಏನೆಲ್ಲ ಮಾತಾಡಿದ್ವಿ, ಉತ್ತರ ಇದೆ ನಮ್ಮ ಹತ್ರ, ಅದಕ್ಕೂ ಉತ್ತರ ಇದೆ. ಆದರೆ ನಮ್ಮ ಈ ಒಂದು ಜಂಜಾಟದಿಂದ ಜನರಿಗೆ ತೊಂದರೆ ಆಗಬಾರ್ದು, ನಮ್ಮ ಉದ್ದೇಶ ಇದ್ದಿದ್ದು ಅದೇ. ಕೊಡಗಿನ ಜನ ಇದನ್ನು ನೆಮ್ಮದಿಯಿಂದ ಇರಬೇಕು ಅನ್ನೋದಕ್ಕೆ ಆ ದಾಟಿಯ ಉತ್ತರ ಕೊಡೋದಿಲ್ಲ. ಅದನ್ನು ಮೀರಿ ಮತ್ತೆ ಸವಾಲು ಹಾಕಿದರೆ ಅದಕ್ಕೆ ಏನು ಮಾಡಬೇಕು ಅದನ್ನು ಖಂಡಿತ ಮಾಡ್ತೇವೆ. BJP ಸದಾ ಹೋರಾಟ ಮಾಡಿಕೊಂಡೇ ಬಂದವರು ನಾವು. ಬಹುಶಃ ಈ ಒಂದು ತಿದ್ದುಪಡಿಗಾಗೋಗ ಸುನೀಲ್ ನನ್ನ ಪಕ್ಕದಲ್ಲೇ ಕೂತಿದ್ದಾರೆ. ನಾವು ನಾನು ಡೆಪ್ಟಿ ಸ್ಪೀಕರ್ ಇದ್ದು ಕೋರ್ಟ್ ಮುಂದೆ ಅಪಾದಿತನಾಗಿ ನಿಂತಿದ್ದೀನಿ. ಡೆಪ್ಟಿ ಸ್ಪೀಕರ್ ಇದ್ದೆ, ಚಾರ್ಜ್ ಶೀಟ್ ಹಾಕಿದ್ರು. ನಾವು ಒಂದು 10-40 ಜನ ಒಂದು ವರ್ಷದ ಹತ್ತಿರ ಕೋರ್ಟ್ ಮುಂದೆ ಅಪಾದಿತರಾಗಿ ಹೋಗಿ ನಿಂತ್ಕೊಳ್ಳೋದು. ಏನು ನಮ್ಮ ಸ್ವಂತ ಲಾಭಕ್ಕೆ ನಿಂತು. ಬಹುಶಃ ಸುನೀಲ್ ಹೇಳ್ತಾ ಇದ್ದು, ಒಬ್ಬ DSP ಅವ್ರನ್ನ ಆ ಕಡೆ ಎಳೆಯೋದು, ನಾನು ಈ ಕಡೆ ಎಳೆಯೋದು. 6 ತಿಂಗಳಿತ್ತು ಅವರ ಸ್ವಂತ ನೋವು. ಈಗಲೂ ಇದೇನೋ ಗೊತ್ತಿಲ್ಲ. ಈ ರೀತಿ ಹೋರಾಟ ಮಾಡಿಕೊಂಡೇ ಬಂದವರು. ನಿಮ್ಮ ಹಾಗೆ ಏನೋ ಮಾಡಿ ಎಷ್ಟು ಕೊಡಗಿನ ಸಮಸ್ಯೆಗಳ ಬಗ್ಗೆ ನೀವು ಎತ್ತಿದ್ದೀವಿ. ಚುನಾವಣೆಗೆ ಮೊದಲು ಕೊಡಗಿನ ಇದರ ಬಗ್ಗೆ ಏನು, ನಿಮ್ಮ ಕೊಡುಗೆ ಏನು ಅಂತ ಕೇಳಬೇಕಾಗುತ್ತೆ. ಏನು ಕೊಡುಗೆ? ಸುಮ್ಮನೆ ಬಾಯಿಗೆ ಬಂದ ಹಾಗೆ ಏನೋ ಮಾತಾಡೋದು ಅಲ್ಲ ಅಂತ ಹೇಳುವಂಥದ್ದು. ಇನ್ನು ಭಾಳ ಹೇಳಿದ್ದಾರೆ. ಬಹುಶಃ ಇಲ್ಲಿ ಕೋರ್ಟಲ್ಲಿ ಕೇಸ್ ಇದ್ರೂ ಕೂಡ ಇನ್ನೊಂದು ಕೋರ್ಟಲ್ಲಿ ಇದ್ದರೂ ಕೂಡ ನಾವು ಅದನ್ನು ಪ್ರಶ್ನೆ ಮಾಡಿದಾಗ ಜಾರಿಗೊಳಿಸಲಿಕ್ಕೆ ನ್ಯಾಯಾಲಯದಲ್ಲಿ ಹೈಕೋರ್ಟ್ 4 ರಿಟ್ ಪಿಟಿಷನ್ ಇದೆ. ಅದು ಇರುವಾಗ ಇದನ್ನು ಜಾರಿಗೆ ತರೋದು ಸಮಂಜಸ ಅಲ್ಲ, ನಾಳೆ ಸಬ್ಜುಡಿಸ್ ಆಗಬಹುದು ಅಂತ ಹೇಳುವಂಥ ಉತ್ತರ ಸರ್ಕಾರದಿಂದ ಬರ್ತಾ ಇದೆ. ಅದಾದ ಮೇಲೆ 20ರಲ್ಲಿ ನಮ್ಮ ಸರ್ಕಾರ ಮತ್ತೆ ಬಂತು. ನಮ್ಮ BJP ಸರ್ಕಾರ ಬಂದಾಗ ಮತ್ತೆ ಒಂದು ಸುತ್ತೋಲೆಯನ್ನು ನಾವು ಹೊರಡಿಸಿದ್ದೇವೆ. ಅದರ ಎಲ್ಲ ಕಾಪಿನ ಕೊಟ್ಟಿದ್ದೇವೆ. ಈಗ ಭಾಳ ಸಮಸ್ಯೆ ಇರೋದು ಖಾತೆ, ಪೌತಿ ಖಾತೆ ಮತ್ತು ಕುಟುಂಬದೊಳಗೆ ಖಾತೆ ಮಾಡುವಂಥದ್ದು.
ಅದನ್ನು ಯಾವ ಯಾವ ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ ಮಾಡ್ಬೋದು ಅಂತ ಹೇಳಿ ಸರಳೀಕರಣ ಮಾಡಿ ಇದೊಂದು ಖಾತೆ ಆಂದೋಲನವನ್ನು ಪ್ರಾರಂಭ ಮಾಡಿದ್ದು 17/10/2020 ಸುತ್ತೋಲೆಯ ಪ್ರಕಾರ. ಸಾಕಷ್ಟು ಒಂದೊಂದು ಪೈಲಟ್ ಪ್ರಾಜೆಕ್ಟ್ ಅಂತ ಪೈಲಟ್ ಪ್ರಾಜೆಕ್ಟ್ ಮಾಡಿ, ಉದಾಹರಣೆಗೆ ಮಡಿಕೇರಿಯಲ್ಲಿ ಮೊದಲು ಮಾಡಿದ್ದು ಚೇರಂಬಣೆಯ ಬೇಗೂರು ಗ್ರಾಮ, ವಿರಾಜಪೇಟೆ ತಾಲೂಕಿನ ಕಣ್ಣಂಗಾಲ, ಹಾಗೆ ಕುಶಾಲನಗರದ ಹೋಬಳಿಯಲ್ಲಿಯೂ ಮಾಡಿದ್ದೇವೆ. ಎಲ್ಲ ಕಡೆ ಅದು ನಿರಂತರವಾಗಿ ನಮ್ಮ ಸರ್ಕಾರ ಇರುವಲ್ಲಿವರೆಗೆ ನಡೀತಾ ಇತ್ತು. 23 ಬಂದ ತಕ್ಷಣ ನಿಲ್ಲಿಸ್ಬಿಟ್ರಲ್ಲ, ಯಾಕೆ? ನನ್ನ ಇನ್ನೂ ಒಂದು ಪ್ರಶ್ನೆ ಇದೆ. ಇವತ್ತು ಇನ್ನೊಂದು ಸುತ್ತ ಮಾಜಿ ಸಚಿವ ಎಂಪಿ ಅಪ್ಪಚ್ಚು ರಂಜನ್ ಮಾತನಾಡಿ, ಬಿಜೆಪಿ ಅವಧಿಯಲ್ಲಿ ಜಂಬಾಬಾಣೆ ಸಮಸ್ಯೆಯ 90% ಬಗೆಹರಿಸಲಾಗಿತ್ತು. ಉಳಿದ 10% ಸಮಸ್ಯೆಯಿಂದ ಬಗೆಹರಿಸುವ ಪ್ರಯತ್ನ ನಡೆಸುವ ಹಂತದಲ್ಲಿ ಎಲ್ಲ ಸಮಸ್ಯೆ ಬಗೆಹರಿಸಿರುವುದಾಗಿ ಕಾಂಗ್ರೆಸ್ ಮಂದಿ ಡಂಗೂರ ಸಾರಿ ಕುಣಿಯುವ ಕೆಲಸ ಮಾಡ್ತಾ ಇದ್ದಾರೆಂದು ಟೀಕಿಸಿದರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ, ಮಾಜಿ ಎಂಎಲ್ಸಿ ಸುನಿಲ್ ಸುಬ್ರಹ್ಮಣಿ, ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ ಹಾಗೂ ವಕ್ತಾರ ಬಿಕೆ ಅರುಣ್ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಭೂಮಿಕಾ ಮಹಿಳಾ ಹಿತರಕ್ಷಣಾ ಸಮಿತಿಯ ವತಿಯಿಂದ ಗಣರಾಜ್ಯೋತ್ಸವ ಆಚರಣೆಯ ಪೂರ್ವಭಾವಿಯಾಗಿ ಕೂಡಿಗೆಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಪುಟ್ಟಣಿ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ ಅನ್ನದಾಸೋಹ ಸಂದರ್ಭದಲ್ಲಿ ಸಿಹಿ ವಿತರಿಸಲಾಯಿತು. ಗಣರಾಜ್ಯೋತ್ಸವ ದಿನದಂದು ಪುಟ್ಟಣಿ ಮಕ್ಕಳು ಕೆಲವರು ಶಾಲೆಗೆ ಬಾರದ ಹಿನ್ನೆಲೆ ಶುಕ್ರವಾರ ಗಣರಾಜ್ಯೋತ್ಸವ ಪ್ರಯುಕ್ತ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚಲಾಯಿತು. ಈ ಸಂದರ್ಭ ವೇದಿಕೆ ಅಧ್ಯಕ್ಷೆ ಫಿಲೋಮಿನಾ ಮಾತನಾಡಿ, ಗಣರಾಜ್ಯೋತ್ಸವ ಅಂಗವಾಗಿ ಕೂಡಿಗೆಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ನಮ್ಮ ಭೂಮಿಕಾ ಮಹಿಳಾ ಹಿತರಕ್ಷಣಾ ಸಮಿತಿ ವತಿಯಿಂದ ಪುಟಾಣಿ ಮಕ್ಕಳಿಗೆ ಬಿಸಿ ಊಟದ ಸಂದರ್ಭ ಸಿಹಿ ಹಂಚಲಾಯಿತು ಎಂದು ತಿಳಿಸಿದರು. ಅಲ್ಲಿ ಒಳಗಡೆ ಸ್ವಲ್ಪ ಎಲ್ಲ ಮಕ್ಕಳೇ ಚೆನ್ನಾಗಿದ್ದೀರಾ? ಇದು ಯಾವ ಸ್ವೀಟ್ ಹೇಳಿ ನೋಡೋಣ. ಗಣರಾಜ್ಯೋತ್ಸವದ ಅಂಗವಾಗಿ ಸ್ವೀಟ್ ಕೊಡ್ತಾ ಇರೋದು ಆಮೇಲೆ ಕುಡಿ ಕುಡಿ ಸ್ವಲ್ಪ ನಾವು ಸ್ವಲ್ಪ ಚೆನ್ನಾಗಿ ಓದಿದ್ದ ಸಿಕ್ತಾ ಚೆನ್ನಾಗಿ ಓದಬೇಕು. ರಕ್ಷಣಾ ವೇದಿಕೆಯಿಂದ ಒಂದು ಸಿಹಿ ಹಂಚ ಕಾರ್ಯಕ್ರಮ. ಭೂಮಿಕಾ ಮಹಿಳಾ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷೆಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಹಾಗೆ ನಮ್ಮೊಟ್ಟಿಗೆ ಎಲ್ಲ ಪದಾಧಿಕಾರಿಗಳು ನನ್ನ ಜೊತೆ ಉಪಸ್ಥಿತರಿದ್ದಾರೆ. ನಾವು ಈ ದಿನ ಈ ಒಂದು ಶಾಲೆಗೆ ಗಣರಾಜ್ಯೋತ್ಸವದ ಅಂಗವಾಗಿ
ಏನು 26ನೇ ತಾರೀಕು ಗಣರಾಜ್ಯೋತ್ಸವ ಬರ್ತಾ ಇದೆ. ಆದ್ದರಿಂದ ನಾವು ಈ ಒಂದು ನಮ್ಮ ವೇದಿಕೆಯಿಂದ ನಮ್ಮ ಈ ಕೂಡಿಗೆ ಶಾಲೆಯ ವಿದ್ಯಾರ್ಥಿಗಳಿಗೆ ಒಂದು ಸಿಹಿ ಹಂಚ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮಗೆ ಶನಿವಾರ ಮಕ್ಕಳು ಚಿಕ್ಕ ಪುಟಾಣಿ ಮಕ್ಕಳು ಸಿಗೋದಿಲ್ಲ. ಇವತ್ತು ನಾವು ಗಣರಾಜ್ಯೋತ್ಸವದ ಅಂಗವಾಗಿ ನಾವೆಲ್ಲರೂ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಿ ಈ ಒಂದು ಶಾಲೆಯ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡಿದ್ದೀವಿ. ಇವತ್ತು ನಾವೆಲ್ಲರೂ ಸೇರಿ ಮಕ್ಕಳಿಗೆ ಸಿಹಿಯನ್ನು ಹಂಚಿದ್ದೀವಿ. ಹಾಗೆ ನಮ್ಮ ಈ ಶಾಲೆಯ ಮುಖ್ಯೋಪಾಧ್ಯಾಯರಿರ್ಬೋದು, ಎಲ್ಲ ಶಿಕ್ಷಕ ವೃಂದದವರು ನಮಗೆ ಸಹಕಾರವನ್ನು ಕಲ್ಪಿಸಿದ್ದಾರೆ. ಅವ್ರಿಗೆಲ್ಲರಿಗೂ ನಾವು ಈ ಒಂದು ಗಣರಾಜ್ಯೋತ್ಸವದ ಅಂಗವಾಗಿ ಅವರಿಗೆ ಶುಭಾಶಯಗಳನ್ನ ಹೇಳ್ತಾ ನಾವು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡು ನಮ್ಮ ಮಕ್ಕಳಿಗೆ ಸಿಹಿ ವಿತರಣೆಯನ್ನು ಮಾಡಿದ್ದೀವಿ. ಇನ್ನು ಮುಂದೆಯೂ ಇದೇ ರೀತಿ ಕಾರ್ಯಕ್ರಮಗಳನ್ನ ನಮ್ಮ ವೇದಿಕೆ ಕಡೆಯಿಂದ ಹಮ್ಮಿಕೊಳ್ತೀವಿ ಅಂತ ಹೇಳ್ತಾ ಮಾತನ್ನು ಮುಗಿಸ್ತಾ ಇದ್ದೀನಿ. ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಇಚ್ಛೆ ಸಿಗಬೇಕು ಅಂದರೆ ಪುಣ್ಯ ಮಾಡಬೇಕು ಎಲ್ಲ ಶಾಲೆಯಲ್ಲೂ. ಅಷ್ಟೇ ಇಲ್ಲಿ ಈ ಒಂದು ಶಾಲೆಯಲ್ಲಿ ಜವಾಬ್ದಾರಿ ಕೆಲಸ, ಮಕ್ಕಳನ್ನ ಅಷ್ಟು ಚೆನ್ನಾಗಿ ನೋಡ್ತಾ ಇದ್ದಾರೆ. ಪ್ರತಿಯೊಂದು ಬೇರೆ ಯಾವ ಪ್ರೈವೇಟ್ ಶಾಲೆಯಲ್ಲೂ ಅಷ್ಟು ಚೆನ್ನಾಗಿ ಪಾಠ ನಡೀತಾ ಇಲ್ಲ, ಅಷ್ಟು ಚೆನ್ನಾಗಿ ಈ ಒಂದು ನಮ್ಮ ಕೂಡಿಗೆ ಶಾಲೆಯಲ್ಲಿ ನಡೀತಾ ಇದೆ. ಯಾಕೆಂದರೆ ನಾನು ಸಹ ಇಲ್ಲಿ ಸಾಧಾರಣ ಒಂದು 7th ಇಲ್ಲಿ ಓದಿರೋದಷ್ಟೇ. ಇಲ್ಲಿ ಓದಿದ್ದೀನಿ, ಬೆಳೆದಿದ್ದೀನಿ. ಇವಾಗಲೂ ಈ ಜಾಗದಲ್ಲಿ ಓದಿ ಬೆಳೆದು ಆಟಾಡಿ ಇದೇ ಜಾಗದಲ್ಲಿ ವಾಕ್ ಎಲ್ಲ ಮಾಡಿಕೊಂಡು ಇದನ್ನು ನೋಡ್ಕೊಂಡಿದ್ದೀನಿ. ಫಿಲೋಮಿನ ಇಲ್ಲಿಗೆ ಈ ಥರ ನಾವು ಸ್ವೀಟ್ ಕೊಡ್ತಾಯಿದ್ದೀವಿ ಬಾ ಅಂತ ಹೇಳಿದಾಗ ನಂಗೆ ತುಂಬ ಖುಷಿಯಾಯಿತು. ನಮ್ಮ ಶಾಲೆ, ನಮ್ಮೂರು, ನಾವು ಹೋಗಿ ಸೇರಬೇಕು ಅಂತ ಹೇಳ್ಬೇಕು ಅಂದರೆ ಫಿಲೋಮಿನ ಮಾಡ್ತಾ ಇರೋದು ಭೂಮಿಕಾ ಸಂಘ ನಿಜವೂ ಅವಳು ಬೆಳೆಸ್ಕೊಂಡು ಬರ್ತಾ ಇರೋದು ಹೆಮ್ಮೆ ಪಡಬೇಕು. ಒಂದು ಹೆಣ್ಣಾಗಿ ಒಂದು ಹೆಣ್ಣು ಅಂದಮೇಲೆ ಒಂದೊಂದು ತಪ್ಪುಗಳು ಬರ್ತಾ ಇರ್ತದೆ. ಅವ್ರಿಗೊಂದು ಹೇಳ್ಕೊಂಡು ಬುದ್ಧಿವಾದ ಹೇಳ್ಕೊಂಡು ಪ್ರತಿಯೊಂದು ಕಷ್ಟಕ್ಕೆ ಒಂದು ಹೆಣ್ಣಿಗೆ ಸ್ಪಂದಿಸ್ಕೊಂಡು ಒಂದು ಪೊಲೀಸ್ ಸ್ಟೇಷನ್ ಆಗಲಿ, ಅಲ್ಲಾಗಲಿ, ಇಲ್ಲಾಗಲಿ, ಹಾಸ್ಪಿಟ್ಲ್ ಆಗಲಿ ಪ್ರತಿಯೊಂದು ಜವಾಬ್ದಾರಿಯಿಂದ ನಡೆಸ್ತಾ ಇದ್ದಾಳೆ. ಅದಕ್ಕೆ ನಾನು ತುಂಬ ಹೃದಯದಿಂದ ನಾನು ನಿಮಗೆ ಗೌರವ ಸಲ್ಲಿಸ್ತೀನಿ. ಕೆಲವೊಂದಿನ ನನಗೆ ತುಂಬ ಖುಷಿ ಆಗ್ತದೆ. ಸಂಘಕ್ಕೆ ನಾನೇ ತಪ್ಪು ಮಾಡ್ತಾ ಇದ್ದೀನಿ, ನಾನು ಬರ್ತಾನೆ ಇಲ್ಲ ಸಂಘಕ್ಕೆ ಸರಿಯಾಗಿ. ನಾನು ಅಂಥ ಸಂಘನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ನೀವು ಯಾರು ಇವ್ರು ಬರ್ತಾ ಇಲ್ಲ, ಅವ್ರು ಬಂದಿಲ್ಲ, ಇವ್ರು ಬಂದಿಲ್ಲ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಆ ಸಂಘ ನಮ್ಮೆಲ್ಲರದೂ ಅವ್ರು ನಡೆಸಿದ್ದಾರೆ, ಅದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳಿಬೇಕು. ಎಲ್ಲ ಹೆಮ್ಮೆ ಪಡಿಗೆ ಸರಿ ಹೇಳಿದ್ರು, ನಂಗೆ ತುಂಬ ಖುಷಿ ಆಯ್ತು ಅಂತ ಮಾತು 100 ಜನ ಹೇಳಬೇಕು ಅಂತ ನಾನು ಇಷ್ಟಪಡ್ತೀನಿ. ನಾನು ಈ ಭೂಮಿಕಾ ವೇದಿಕೆಯಲ್ಲಿ ಸಂಘಟನೆ ಕಾರ್ಯದರ್ಶಿಯಾಗಿ ಪರಿಚಯ ಮಾಡ್ತಾ ಇದ್ದೀನಿ. ನಾವು ಗಣರಾಜ್ಯೋತ್ಸವದ ಪ್ರಯುಕ್ತ ಈ ಭೂಮಿಕಾ ವೇದಿಕೆಯಿಂದ ಕೂಡಿಗೆ ಸರ್ಕಾರಿ ಶಾಲೆಗೆ ಸಿಹಿಯನ್ನು ಹಂಚುತ್ತಾ ಇದ್ದೀವಿ. ಅದರಿಂದ ತುಂಬ ಹೃದಯದ ಸಂತೋಷ. ಮತ್ತು ನಮ್ಮ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಸಿಬ್ಬಂದಿ ವರ್ಗದವರಿಗೂ ಎಲ್ಲರಿಗೂ ನಮ್ಮ ಪರವಾಗಿ ಹೃತ್ಪೂರ್ವಕ ಧನ್ಯವಾದನ ಹೇಳ್ತೀನಿ. ಅವರು ಇಲ್ಲಿಯ HM ನನ್ನ ಕ್ಲಾಸ್ಮೇಟ್ ಇದ್ದಾರೆ, ನನ್ನ ಸಹಪಾಠಿ ಇದ್ದಾರೆ. ಹಾಗೂ ನಾನು ಇದೇ ಶಾಲೆಯಲ್ಲಿ ಓದಿದ ಕಾರಣ ಈ ದಿನ ಇಲ್ಲಿ ಬಂದು ನಿಂತಿರೋದು ನನಗೆ ನಿಜವಾಗಿ ತುಂಬ ಖುಷಿಯಂತ ವಿಚಾರ. ಹಾಗೂ ನಾನು ಮಹಿಳಾ ವೇದಿಕೆಗೆ ಇತ್ತೀಚೆಗಷ್ಟೇ ಸೇರ್ಪಡೆ ಆಗಿದ್ದೀನಿ. ನಾನು ಭಾಳ ಹೊರಗಡೆ ಇದ್ದವಳು, ನನಗೆ ಇದ್ರ ಬಗ್ಗೆ ಆಳವಾಗಿ ಹೆಚ್ಚಿನ ವಿಚಾರಗಳು ಗೊತ್ತಿಲ್ಲ ನನಗೆ. ಆದರೂ ಕೂಡ ಅವ್ರ ಕರದಲ್ಲಿಗೆಲ್ಲ ಬರ್ತೀನಿ, ಅವ್ರ ಜೊತೆಲಿ ಹೊಂದ್ಕೊಂಡು ವಾಪಸ್ ಹೋಗ್ತೀನಿ. ಹಾಗೆ ಇಲ್ಲಿ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಅರ್ಪಿಸ್ತೀನಿ. ಭೂಮಿಕಾ ಮಹಿಳಾ ವೇದಿಕೆಯ ಅಧ್ಯಕ್ಷರಿಗೂ, ಕಾರ್ಯದರ್ಶಿ, ಪದಾಧಿಕಾರಿಗಳಿಗೂ, ಶಾಂತಿಯವರಿಗೂ ಎಲ್ಲರಿಗೂ ಕೂಡ ಬೆಳಗಿನ ನಮಸ್ಕಾರಗಳು. ಮೇಡಮ್ ಹೇಳಿದಾಗೆ ಈ ಸಂಘವನ್ನು ಕಟ್ಟಿ ತುಂಬ ಒಂದು 22-23 ವರ್ಷ ಆಯಿತು. ಆಗಿಂದನೇ ಮಧ್ಯದಲ್ಲಿ ಕೊರೋನಾ ಬಂದ ಟೈಮಲ್ಲಿ ಸ್ವಲ್ಪ ಟೈಮು ನ್ಯೂಟ್ರಲ್ ಆಗಿತ್ತು ಅದು. ಈಗ ಹೊಸಬರೆಲ್ಲ ಸೇರಿಕೊಂಡೆಲ್ಲರೂ ಸಂಘವನ್ನು ಚೆನ್ನಾಗಿ ನಡೆಸ್ತಾ ಉಂಟು. ಅವ್ರು ಹೇಳಿದಾಗೆ ಫಿಲೋಮಿನಾ ಮೇಡಮು ಹಗಲು ರಾತ್ರಿ ಅಂತಿಲ್ಲ, ಯಾವುದೊಂದು ಕೇಸ್ ಬರಲಿ, ಪೊಲೀಸ್ ಸ್ಟೇಷನಲ್ಲಿ ಕರೀಲಿ, ಯಾವುದಾದ್ರೂ ಒಂದು ಹೆಣ್ಮಕ್ಳ ಕೇಸ್ ಬರಲಿ, ಏನೇ ಆಗಲಿ ಅವ್ರು ಯಾರನ್ನ ಕರೀತಾರೆ. ಬಂದಿಲ್ಲ ಅಂದ್ರೂ ಅವರು
ನಮಸ್ಕಾರ. ನಾವು ಕೂಡಿಗೆ ಶಾಲೆಯಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಸಿಹಿ ಹಂಚುವ ಒಂದು ಕಾರ್ಯಕ್ರಮ ಭೂಮಿಕಾ ಮಹಿಳಾ ಸಹಾಯ ವೇದಿಕೆಯಿಂದ ಇಟ್ಕೊಂಡಿದ್ದೇವೆ. ಎಲ್ಲ ಈ ಸಂಘದ ಅಧ್ಯಕ್ಷರಾದ ಫಿಲೋಮಿನಾ ಮೇಡಮು ಹಾಗೂ ಪದಾಧಿಕಾರಿಗಳೆಲ್ಲರೂ ಸೇರಿ ತೀರ್ಮಾನ ತಗೊಂಡು ತಿಂಗಳಿಗೊಂದ್ಸಲ ಮೀಟಿಂಗ್ ಮಾಡಿ ಇದನ್ನು ತೀರ್ಮಾನ ತಗೊಂಡು ಇವತ್ತು ಗಣರಾಜ್ಯೋತ್ಸವದ ಅಂಗವಾಗಿ ಸಿಹಿಯನ್ನು ಶಾಲೆ ಮಕ್ಕಳಿಗೆ ಹಂಚಿದ್ದೇವೆ. ಅದಕ್ಕೆ ಸಹಕಾರ ಕೊಟ್ಟ ಇಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕಿ ವೃಂದದವರಿಗೂ ಶಿಕ್ಷಕರಿಗೂ ಹಾಗೂ ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳಿಗೂ ನನ್ನ ಪೂರಕ ಊಟ ಮಾಡ್ಕೊಂಡು ಏನಿದೆ ಊಟ. ಗೌರವಾನ್ವಿತ ಸದಸ್ಯರಾದಂಥ ಫಿಲೋಮಿನಾ ಮೇಡಮ್ ಅವರೇ, ನನ್ನ ಹಳೆಯ ಸ್ನೇಹಿತೆ ಶಾಂತಿ ಅವರೇ, ಜಯ ಅವರೇ, ಎಲ್ಲ ಕೆಲವರೆಲ್ಲ ನನಗೆ ಪರಿಚಯದವರು. ಇವರೆಲ್ಲ ಕಾನ್ಸೆಪ್ಟ್ ಇದೆ, ಮಹಿಳಾ ಹಿತರಕ್ಷಣಾ ಭೂಮಿಕಾ ಹಿತರಕ್ಷಣಾ ವೇದಿಕೆ ಅಂತೇಳಿ ಮಾಡ್ಕೊಂಡಿದ್ದೀರಿ. ಇಂಥ ಸಂಸ್ಥೆಗಳಿಂದ ಸಮಾಜದಲ್ಲಿ ಒಂದು ಒಳ್ಳೆಯ ಥರದ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಿದ್ದಾಗ ನಿಮಗೂ ಸಹ ಒಂದು ರೀತಿ ನಾವೇನೋ ಒಂದು ಸೇವೆ ಸಲ್ಲಿಸ್ತಾ ಇದ್ದೀವಿ ತೃಪ್ತಿ ಸಿಗುತ್ತೆ. ಮತ್ತು ಸಮಾಜವನ್ನು ಒಂದು ಒಳ್ಳೆ ದಾರಿಗೆ ತೊಗೊಂಡೋಗಲಿಕ್ಕೆ ನಿಮ್ಮ ಪ್ರಯತ್ನ ಯಾವತ್ತೂ ಚೆನ್ನಾಗಿರುತ್ತೆ. ಅದರಲ್ಲೂ ನಿಮ್ಮ ಕಾನ್ಸೆಪ್ಟ್ ಇರೋಂಥದ್ದು ಮಹಿಳೆಯರ ಹಿತರಕ್ಷಣೆ ಮಾಡೋಂಥದ್ದು. ಅಂದರೆ ನೊಂದ ಮಹಿಳೆಗೆ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಗೊತ್ತಿಲ್ಲದೆ ಇರ್ಬೋದು, ನ್ಯಾಯ ಬಗೆಹರಿಸ್ಕೊಳ್ಳೋಕೆ ಇಲ್ಲದೆ ಇರ್ಬೋದು. ಅಂಥ ವಾತಾವರಣದಲ್ಲಿ ಅವ್ರಿಗೊಂದು ಆತ್ಮಸ್ಥೈರ್ಯವನ್ನು ತುಂಬಿ ಕುಟುಂಬ ಚೆನ್ನಾಗಿರಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಇರುತ್ತೆ. ಆ ನಿಟ್ಟಿನಲ್ಲಿ ಹೋಗ್ತಾ ಇದ್ದೀರಿ. ಸಮಾಜಮುಖಿ ಕೆಲಸಗಳು, ಈ ರೀತಿಯ ಎಲ್ಲ ಚಟುವಟಿಕೆಗಳು ನನಗೆ ತುಂಬ ಖುಷಿ ಕೊಟ್ಟಿದೆ. ನೀವೆಲ್ಲರೂ ಭಾಗಿಯಾಗಿ ನಮ್ಮ ಮಕ್ಕಳಿಗೆ ಸಿಹಿ ತಂದು ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದನ ಅರ್ಪಿಸ್ತೀನಿ. ಸಂಚಾಲಕಿ ಜಯಪ್ರಕಾಶ್, ಶಾಂತಿ ಗಣೇಶ್, ಪದ್ಮಾವತಿ, ಸಹ ಕಾರ್ಯದರ್ಶಿ ಪಾರ್ವತಿ, ಮುಖ್ಯೋಪಾಧ್ಯಾಯ ಯೋಗೇಶ್, ಶಿಕ್ಷಕ ವೃಂದ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ವಿರಾಜಪೇಟೆ ತಾಲೂಕಿನ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಮಾಸಿಕ ಸಭೆ ವಿರಾಜಪೇಟೆ ಶಾಸಕರ ಕಚೇರಿಯಲ್ಲಿ ನಡೆಯಿತು. ಅಧ್ಯಕ್ಷರಾದ ಪಿವಿ ಜಾನ್ಸನ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ತಾಲೂಕು ಯೋಜನಾಧಿಕಾರಿ ಅಪ್ಪಣ್ಣ ಆಗಮಿಸಿದ್ರು. ಸರ್ಕಾರದ 5 ಗ್ಯಾರಂಟಿ ಯೋಜನೆ ಬಗ್ಗೆ ವಿವಿಧ ಇಲಾಖೆಯ ವತಿಯಿಂದ ಮಾಹಿತಿಯನ್ನು ಪಡೆಯಲಾಯಿತು. ಆಹಾರ ಇಲಾಖೆಯ ವತಿಯಿಂದ ಒಬ್ಬರು ಸದಸ್ಯರು 4 ನ್ಯಾಯಬೆಲೆ ಅಂಗಡಿ ನಡೆಸ್ತಾ ಇರುವ ಬಗ್ಗೆ ಮಾಹಿತಿ ಬಂದಿದ್ದು, ಆ ಅಂಗಡಿ ಮಾಲೀಕರಿಗೆ ನೋಟಿಸ್ ಜಾರಿ ಮಾಡುವಂತೆ ನಿರ್ದೇಶನ ನೀಡಲಾಯಿತು. ಸಮರ್ಪಕವಾಗಿ ಪಡಿತರ ನೀಡುವಂತೆ ಹಾಗೂ ಉಚಿತವಾಗಿ ಆಹಾರ ಪದಾರ್ಥಗಳನ್ನು ನೀಡುವಂತೆ ಹಾಗೂ ಖುದ್ದಾಗಿ ಭೇಟಿ ನೀಡಿ ಮುಂದಿನ 1 ವಾರದಲ್ಲಿ ವರದಿ ಒಪ್ಪಿಸುವಂತೆ ತಿಳಿಸಲಾಯಿತು. ಚೆಸ್ಕಾಂ ಇಲಾಖೆ ಅಧಿಕಾರಿಗಳು ಕಳೆದ ಮಾಸಿಕ ಸಭೆಯಲ್ಲಿ ಕೆಲವು ಪುಕಾರುಗಳನ್ನು ತಿಳಿಸಲಾಗಿತ್ತು. ಆದರೆ ಅವರ ಆ ಪ್ರದೇಶದಲ್ಲಿ ಯಾವುದೇ ಪುಕಾರು ಸರಿಯಾಗಿ ಮಾಡದೇ ಇರುವ ಬಗ್ಗೆ ಪ್ರಶ್ನೆ ಮಾಡಲಾಯಿತು. ಅನೇಕ ತಿಂಗಳಿಂದ ನಿಂತು ಹೋಗಿದ್ದ ವಿರಾಜಪೇಟೆ ಕೆಜಿಎಫ್ ಬಸ್ ಸಂಚಾರ ಮುಂದುವರಿಸುವಂತೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಲಾಯಿತು. ರಾಜ್ಯದ ರಾಜ್ಯಪಾಲರು ಏನು ಇವತ್ತು ವಿಧಾನಸಭೆಯಲ್ಲಿ ಶಾಸಕಾಂಗ ಅವರು ಮಾಡಿದಂಥ ಪತ್ರವನ್ನು ಓದದೆ ಒಂದು ಪಕ್ಷದ ಏಜೆಂಟ್ ಆಗಿ ಕೆಲಸ ಮಾಡಿದ್ದು ಇವತ್ತು ನಮ್ಮ ದುರಾದೃಷ್ಟಕರ. ಒಂದು ಸಂವಿಧಾನಕ ಹುದ್ದೆಯಲ್ಲಿರತಕ್ಕಂಥ ವ್ಯಕ್ತಿ ಗವರ್ನರ್ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ. ಅವರು ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಯಾರಿದ್ದಾರೆ ಗೌರವಾನ್ವಿತರು ಯಾರು ಸಪೋರ್ಟ್ ಮಾಡ್ತಾರೆ, ಅವರು ಮಾಡಿದಂಥ ಭಾಷಣ ಪ್ರತಿಯನ್ನು ಓದದೆ 2-3 ವಾಕ್ಯಗಳನ್ನು ಓದಿ ಅದನ್ನು ಮೊಟಕುಗೊಳಿಸಿ ಅವರು ಹೋಗ್ತಾರೆ. ಇದು ಕರ್ನಾಟಕದ ಇತಿಹಾಸದಲ್ಲಿ ಮೊದಲು. ಈ ಹಿಂದೆಂಥ ಹಲವಾರು ರಾಜಕೀಯ ನಾಯಕರು ಗವರ್ನರ್ ವಿರುದ್ಧ ಮಾತಾಡಿದ್ದು ಒಂದು ಸಂವಿಧಾನಿಕ ಹುದ್ದೆ ಇವತ್ತು ರಾಜಭವನವನ್ನು ಒಂದು ರಾಜಕೀಯ ಪಕ್ಷದ ಕೇಂದ್ರ ಕಚೇರಿಯಾಗಿ ಮಾರ್ಪಡೆಯಾಗಿದ್ದು ತುಂಬ ನೋವಿನ ವಿಚಾರ. ರಾಜ್ಯಪಾಲರು ಇನ್ನು ಮುಂದಕ್ಕೆ ಈ ರೀತಿ ಕೆಟ್ಟ ನಿರ್ಧಾರಗಳನ್ನು ತೆಗೆಯದಂತೆ ಅವರು ಕೂಡ ಆತ್ಮ ಪರಿಶೋಧನೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾನು ಈ ವಿಚಾರವನ್ನು ಖಂಡಿಸುತ್ತಾ ಅವರಿಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದಾರೆ. ಏಕೆಂತಂದರೆ ಹೈಕೋರ್ಟ್ ಆದೇಶವನ್ನು ಎತ್ತಿಡೀರಿ, ಆ ಆದೇಶವನ್ನು ಎತ್ತಿಡೀರಿ ಅಂತೇಳಿ ಕೆಲವು ಮಾಜಿ ಶಾಸಕರುಗಳು ಪತ್ರಿಕಾಗೋಷ್ಠಿ ಮಾಡಿದ್ದು ನಾವು ಕಂಡಿದ್ದೀವಿ. ಹೊನ್ನಣ್ಣನವರು ಶಾಸಕರಾಗಿ ವಿಧಾನಸಭೆ ಬೆಳಗಾವಿ ಅಧಿವೇಶನದಲ್ಲಿ ಅದನ್ನು ಮಂಡನೆ, ನಾನು ಕೂಡ ಅಲ್ಲಿ ಅದಕ್ಕೆ ಸಾಕ್ಷಿದಾರನಾಗಿದ್ದೀನಿ. ಅಲ್ಲಿ ಅವರು ವಿಧೇಯಕವನ್ನು ಮಂಡನೆ ಮಾಡಿದ ನಂತರ ಕಾನೂನುಬದ್ಧವಾಗಿ ಅದು ಕಾನೂನಾಗಿ ರೂಪಣೆ ಆದಾಗ ಮಾಜಿ ಶಾಸಕರಿಗೆ ಹೈಕೋರ್ಟ್ ಯೋಚನೆ ಇದೆ, ಅದರಷ್ಟು ಅವರಿಗೆ ಯೋಚನೆಯೇ ಇಟ್ಟಿಲ್ಲ. ಕಡ್ಡಾಯವಾಗಿ ಅವರು ಅದನ್ನು ಮಾಡಲೇಬೇಕು ಎಂಬ ಶಪಥದಿಂದ ಸಮಿತಿ ಸದನ ಮಾಡಿ, ಸಮಿತಿಗಳನ್ನು ಮಾಡಿ, ಕಾನೂನು ಏನೇನು ಆಗಬೇಕು, ಯಾವ ರೀತಿ ಅದನ್ನು ಮಾಡ್ಬೋದು ತಿದ್ದುಪಡಿಗಳನ್ನು ಅಂತೇಳಿ ಕುಲಂಕುಷವಾಗಿ ಚರ್ಚೆ ಮಾಡಿ ಒಂದು ವಿಧೇಯಕವನ್ನು ಮಂಡನೆ ಮಾಡಿದ್ದಾಗ ಜಿಲ್ಲೆಯ ಜನತೆ ಅದನ್ನು ಅಭಿನಂದನಾರ್ಹವಾಗಿ ಅವ್ರನ್ನ ಸ್ವಾಗತ ಮಾಡಬೇಕು. ಅದರ ವಿರೋಧ ಪಕ್ಷದವರು ಅವರು ಏನೋ ಹೇಳ್ತೀವಿ ನಾವು ಆ ಥರದಲ್ಲಿ
ಅವ್ರಿಗೆ ಏನೋ ಒಂದು ದಿನ ಪ್ರಚಾರ ಮಾಡಬೇಕು, ಏನೋ ಒಂದು ಇಲ್ಲದ ವಿಚಾರ. ಈಗ ಖಾಸಗಿ ಬಸ್ ನಿಲ್ದಾಣಗಳಲ್ಲಿ ಸಿಬ್ಬಂದಿಗಳನ್ನ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ಬಸ್ಸಾಗಿ ಇರ್ಬೋದೋ ಇಲ್ಲದಿರ್ಬೋದೋ, ಜನ ಇರ್ತಾರೋ ಇಲ್ಲೋ, ಆದರೆ ಆ ಬಸ್ಸಿನ ಸಿಬ್ಬಂದಿ ಅವ್ರು ಹೋಗೋ ಕಡೆನ ಕೂಗ್ತಾ ಇರ್ತಾರೆ. ಯಾವುದೋ ಒಂದು ಕಡೆಗೆ ಹೋಗುವ ಆ ರೂಟನ್ನು ಹೇಳ್ಬಿಟ್ಟು ಜನನ ಕರೀತಾ ಇರ್ತಾರೆ. ಆದರೆ ಬಸ್ಸಲ್ಲಿ ಜನ ಇರಲ್ಲ, ಆದರೆ ಆ ಬಸ್ಸು ಸಮಯಕ್ಕೆ ನಿಗದಿಗೆ ಹೋಗ್ತದೆ. ಯಾಕೆಂದರೆ ಅವ್ರದ್ದು ಉದ್ಯೋಗ ಅದು. ವಿರೋಧ ಪಕ್ಷದವರು ಕೂಡ ಅದನ್ನೇ ಮಾಡ್ತಿದ್ದಾರೆ. ನಾನು ವಿರೋಧ ಪಕ್ಷದಾಗಿ ಏನೋ ಮಾಡಬೇಕು, ಜನ ಕೇಳ್ತಾರೋ ಇಲ್ವೋ ಅಂತಲ್ಲ, ವಿಚಾರವನ್ನು ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಬಿ ಜೆ ಪಿಯವರು ಈಗ ಬಿ ಜೆ ಪಿಯ ಶಾಸಕರು ಒಂದು ಬಾರಿ ಹೇಳಿದರು, ಕೊಡಗಿನಲ್ಲಿ ಕಾಂಗ್ರೆಸ್ ಎಲ್ಲಿದೆ ಅಂತ ಕೇಳ್ತಾ ಇದ್ರು. ಇವತ್ತು ನಾವು ಕೇಳ್ತಾ ಇದ್ವಿ ಬಿ ಜೆ ಪಿಯವರು ಎಲ್ಲಿದ್ದಾರೆ ಅಂತ ಹೇಳಿ. ಬಿ ಜೆ ಪಿಯವರಿಗೆ ವಿಚಾರಗಳೇ ಬೇಡ. ಯಾವ ವಿಚಾರ ಇದೆ? ಈ ಮೊದಲು ರಸ್ತೆ ಗುಂಡಿ ಅಂತ ಹೇಳ್ತಾರೆ. ಇವತ್ತು ಶಾಸಕರು ಹೇಳಿದರು 90 ದಿನದಲ್ಲಿ ನಾನು ಬಹುತೇಕ ರಸ್ತೆಯನ್ನು ರೆಡಿ ಮಾಡ್ತೇನೆ ಅಂತೇಳಿ. ಈಗಾಗಲೇ 85% ಕಾಮಗಾರಿ ಪೂರ್ಣಗೊಂಡಿದೆ. ಕೆಲವು ಕಡೆ ಗುಂಡಿ ಮುಚ್ಚುವ ಕಾರ್ಯಕ್ರಮ, ಈಗ ಇವನ್ನು ಸಿದ್ದಾಪುರ ಟು ವಿರಾಜಪೇಟೆ ರಸ್ತೆ ಏನು ಗುಂಡಿ ಮುಚ್ಚುತ್ತಿದ್ದಾರೆ, ಆ ರಸ್ತೆಯನ್ನು ಅಗಲೀಕರಣ ಮಾಡುವಂಥ ಉದ್ದೇಶದಿಂದ ಒಂದು ಫಂಡ್ ರೈಸ್ ಆಗ್ತಾ ಇದೆ. ಹಾಗಾಗಿ ಆ ರಸ್ತೆಯನ್ನು ಗುಂಡಿ ಮುಚ್ಚುವ ವಿನಃ ತೇಪೆ ಕೆಲಸ ಅಲ್ಲ. ಆದರೆ ಪ್ರಚಾರಗಳು ಬೇರೆ ರೀತಿಯಲ್ಲಿ ಆಗ್ತಾ ಇದೆ. ನಮ್ಮ ಶಾಸಕರು 8 ಕೋಟಿ ಅನುದಾನಕ್ಕೆ ಅದನ್ನು ಶಿಫಾರಸು ಮಾಡಿದ್ದಾರೆ. ಆ ದುಡ್ಡು ಬಂದ ತಕ್ಷಣ, ಯಾಕೆಂತಂದರೆ ಈಗಾಗಲೇ ಅದು ಬಿಡುಗಡೆ ಹಂತದಲ್ಲಿ ರಸ್ತೆ ಕಾಮಗಾರಿ ಪೂರ್ಣವಾಗಿ, ಏನಂತ ಹೇಳಿದ್ರೆ ಸಿದ್ದಾಪುರದಿಂದ ಏನಾಗಿದೆ ರಸ್ತೆ ಅಗಲೀಕರಣ ವಿರಾಜಪೇಟೆ ಅಪ್ ಟು ಆನಂದಪುರ ಗಂಟ ಅದು ಲಿಂಕ್ ಆಗ್ತದೆ. ಜನರು ಬೇರೆ ಬೇರೆ ರೀತಿಯಲ್ಲಿ ಏನೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಬಾಯಿ ಮತ್ತೆ ಹೇಳಿದ್ರೆ ಹೇಗೆ ಹೋಗ್ಬೋದು? ಇದೆ ಸರ್, ನನ್ನ ಹತ್ರ ತರಬೇಕಿತ್ತಲ್ಲ ನೀವು. ಯಾಕೆ ಉದಾಸೀನ ಉದಾಸೀನ ನಿಮಗೆ? ಇಲ್ಲ ಸರ್, ಅವತ್ತೆಲ್ಲ ನೋಟಿಸ್ ಮಾಡಿ ಕಳಿಸಿದ್ದೀನಿ. ಈಗ ಅಧ್ಯಕ್ಷರು ಇದ್ರ ಬಗ್ಗೆ ಡಿಸ್ಟ್ರಿಕ್ಟ್ ಕಮಿಟಿಗೆ ಬರೆದು ಸುದ್ದಿ ಬರೆದು ಏನಾಗಿ ನಿಮ್ಗೆ ಗೊತ್ತಿದೆಯಾ? ಅವ್ರು ಮಾಡ್ತಾ ಇಲ್ಲ. ಇಲ್ಲ ಸರ್, ನಿಮ್ಮ ಆಫೀಸಿಗೆ ಕಳಿಸಿದ್ದೀನಿ. ಕಳಿಸಿದ್ದೀರಾ? ಕಳಿಸಿದ್ದೀನಿ, ಕೇಳಿ. ಅದು ಒಂದು ಕಳೆದ ಟೈಮಲ್ಲಿ ನಾವು ಕೆಲವು ವಿಚಾರಗಳನ್ನು ನಿಮ್ಮ ಭಾಗದಲ್ಲಿ ಶಾಸಕರು ಗಾವೇರಮ್ಮನವರ ಭಾಗದಲ್ಲಿ ನೋಟಿಸ್ ಮಾಡಲಿಕ್ಕೆ ಹೇಳಿದ್ರು, ಮಾಡಿದ್ರು ಅವರಿಗೆ. ನಾವು ಸರ್ಕಾರದ ಯೋಜನೆ ಸರಿಯಾದ ರೀತಿಯಲ್ಲಿ ತಲುಪಬೇಕು. ಈಗ ಇದರಲ್ಲಿ ನೀವು ಫಲಾನುಭವಿಗಳು ದಲಿತ ಸಮುದಾಯದವರು ಇಲ್ಲ, SC ST ಅವರು ಹಾಡಿಗಳಲ್ಲಿ ನಿಮ್ಮ ಪ್ರಚಾರ ಆಗ್ತಾ ಇಲ್ಲ. ಅದಾಗಬೇಕು ತಾನೆ. ನೀವು ಯೋಜನೆ ರೂಪುರೆ ಮಾಡಿರೋದು ಕೆಳಮಟ್ಟದಿಂದ ಅವರಿಗೊಂದು ಅಡಿಕಲ್ಲು, ಯಾಕೆಂದರೆ ಮುಂದಕ್ಕೆ ಏನಾದರೂ ಒಂದು ಸಿಗ್ಲಿ ಅಂತ ಹೇಳಿ ಮಾಡಲಿಕ್ಕೆ ಸರ್ಕಾರ ಯೋಜನೆ, ಅದು ನೀವು ಹಾಡಿಗಳಲ್ಲಿ ತಲುಪಿಸ್ತಾ ಇಲ್ಲ. ಅದನ್ನು ತಲುಪಿಸ್ಬೇಕು. ಈಗ ನನ್ನ ಹಾಡಿಯಲ್ಲಿ 10-12 ಹಾಡಿಗಳಿವೆ. ನೀವು ಹಾಡಿಗಳಲ್ಲಿ ವಿಸಿಟ್ ಕೊಡಬೇಕಲ್ಲ. ಸರ್ಕಾರದಲ್ಲಿ ಏನಾದರೂ ಗಾಡಿ ಇಲ್ವಾ ನಿಮಗೆ? ರೇಡಿಯೋದಲ್ಲಿ ಬ್ಯಾನರ್ಸ್ನ ಮಾಡಿ ಹಾಡಿಗಳಲ್ಲಿ ಕಟ್ಟಬೇಕು. ಅಂಗನವಾಡಿ ಸೆಂಟರ್ ಇದೆ ಅಲ್ಲಿ ಹಾಡಿಗಳಲ್ಲಿ. ಸರ್, ನೀವು ಗ್ರಾಮ ಪಂಚಾಯತಿಗಳಿಗೆ ಬ್ಯಾನರ್ ಹಾಡಿಗೆ ಕೊಡಬೇಕು. ನೀವು ಗ್ರಾಮ ಸಭೆಗೂ ಬರೋದಿಲ್ಲ. ನಿಮ್ಮ ಜನರಿಗೆ ತಲುಪಬೇಕಾದ್ರೆ ಗ್ರಾಮ ಸಭೆಯಲ್ಲಿ ಬರ್ತೀವಿ. ಬನ್ನಿ ಸರ್, ಅದನ್ನ ಬರ್ಕೊಳ್ಳಿ. ಮುಂದೆ ಈಗ ಗ್ರಾಮ ಸಭೆಗಳು ಇನ್ನೂ ಇಲ್ಲ, ಎಲ್ಲೂ ಪ್ರಾಣಕ್ಕೆ ಹಾಕಿಲ್ಲ. ಮುಂದಿನ ದಿನಗಳಲ್ಲಿ ಅದೇ ಅವರಿಗೆ ನೀವು ಅದು ಅದೇ ನಿಮ್ಗೆ ಗೊತ್ತಾಗಿ ಅದು ಕಡಿಮೆ ಆಗಿರೋದು. ಎಷ್ಟು ಪದವಿ ಸರ್, ಡಿಗ್ರಿ ಮಕ್ಕಳಿಗೆ ಟೋಟಲ್ ಆಗಿ 2532 ಸರ್. ಡಿಪ್ಲೊಮಾದವರು 19 ಸರ್. ರೇಷನ್ ಕಾರ್ಡ್ ಕಳಿಸಿಕೊಟ್ಟು ಸಾಕು ಸರ್. ರೇಷನ್ ಕಾರ್ಡ್ ಸರ್ 1,17,800 ಜನಕ್ಕೆ ಜಿಲ್ಲೆಯಲ್ಲಿ ಬರ್ತಾವೆ. ಅದರಲ್ಲಿ ಕೆಲವು 2 ತಿಂಗಳು ಬಂದೇ ಇಲ್ಲ. ಫೆಬ್ರವರಿ ಮಾರ್ಚಲ್ಲಿ 1 ತಿಂಗಳಲ್ಲಿ, ಮೇ ತಿಂಗಳಲ್ಲಿ 71,000. ಅದು SC STಗೆ ಅದು ಮೊದಲ ಆದ್ಯತೆ ಮೇಲೆ. ಈ ಎಲ್ಲೂ ಅನುದಾನ ಇಲ್ಲ ಸರ್, ನೀವು ಆ ಮಾಹಿತಿ ಕೇಳಿದ್ರೆ SC ST ಅಂತ ಹೇಳಿದ್ರಲ್ಲ. ಈಗ ನಾನು 6 ತಿಂಗಳು ಬಂದಿದೆ, 6 ತಿಂಗಳು ಬರಲಿಲ್ಲ ಅಂತ ಹೇಳಿದ್ನಲ್ಲ, SC ಅವರಿಗೆ ಬಂದಿಲ್ಲ. ಚೆಕ್ ಮಾಡಿದ್ದೀವಿ. 5,000 ಜನಕ್ಕೆ ಜಿಲ್ಲೆಯಲ್ಲಿ. ಮತ್ತೆ ಒಬ್ಬರಿಗೆ ಅವತ್ತಿನ ನಮ್ದು ಗ್ಯಾರಂಟಿ ಸ್ಕೀಮ್ ಯಾವಾಗ ಸ್ಟಾರ್ಟ್ ಆಯಿತು ಅವರಿಂದ ಬರೀ 3 ಸಲ ಬಂದಿದೆ. 3 ಸಲ ಆದ್ಮೇಲೆ ಬರಲೇ ಇಲ್ಲ ಒಂದು ವ್ಯಕ್ತಿಗೆ. ಬಂದಿರ್ತದೆ, ಅದು ಬೇರೆ ಅಕೌಂಟಿಗೆ ಹೋಗಿರುತ್ತೆ. ಅದಕ್ಕೆ ನಾವು ಹೇಳಿದವರಿಗೆ ನಮ್ಮಲ್ಲಿ ಆಫೀಸಲ್ಲಿ ಹುಡುಗರು ಇದ್ದಾರೆ, ಬನ್ನಿ ತಗೊಂಡ್ಬರ್ರಿ ಇದು ಆಧಾರ್ ಕಾರ್ಡು ಮತ್ತೆ ವಿತ್ ಬ್ಯಾಕ್ ಪಾಸ್. ಬಟ್ ಡಿಸ್ಟ್ರಿಕ್ಟ್ ಅಲ್ಲಿ ನಮ್ಮನ್ನ 119 ತೋರಿಸ್ತಾ ಉಂಟು. ಅದು ಲಾಗಿನ್ ಅಲ್ಲಿ ಹಾಗೇನೇ ಏನು ಅಂತ ಹೇಳಿದ್ರೆ
ನಮ್ಮ ಸಮಿತಿ ಪ್ರಾರಂಭ ಆದ ಅಂದಿನಿಂದ ಒಂದು 6 ತಿಂಗಳಿಂದ 119 ತೋರಿಸ್ತಾ ಉಂಟು. ಅದು ಕಮ್ಮಿ ಆಗಿದೆ ವಿರಾಜಪೇಟೆ ತಾಲೂಕಲ್ಲಿ. ನನ್ನ ಲೆಕ್ಕದಲ್ಲಿ ನನಗೆ ಗೊತ್ತಿರುವ ಹಾಗೆ 64 ಜನ KYC ಆಗಲಿಲ್ಲ. ನಾನು ಕೂಡ ದೂರವಾಣಿ ಮುಖಾಂತರ ಈ ಯಾರೆಲ್ಲ ಬೆನಿಫಿಷಿಯರ್ ಇದ್ದಾರೆ ಅವರಿಗೆ ನಾನು ಕೂಡ ಮಾತ್ರ ನಮ್ಮ ಸ್ಟಾಫ್ ಕೂಡ ಫೋನ್ ಮಾಡಿ 62 ಅಷ್ಟೇ ಬಾಕಿ ಇದೆ ಸರ್. ವೇರಿಯೇಷನ್ ಬರುತ್ತೆ ಡಿಸ್ಟ್ರಿಕ್ಟ್ ಮತ್ತೆ ತಾಲೂಕು ಇದರಲ್ಲಿ ಅಂತ ಅದನ್ನೇ ಕಂಟಿನ್ಯೂ ಮಾಡಿ ಡಿಸ್ಟ್ರಿಕ್ಟ್ ಕಮಿಟಿಯಲ್ಲೂ ಇದನ್ನ ಮಾತಾಡಿದೆ. ನಮ್ಮಲ್ಲಿ ಇರೋದು KYC 64 ಏನೋ ಇರೋದು. ನಾನು ಅದು ಕೂಡ ಹಾಕಿದೀನಿ ಸರ್, ಅಂದ್ರೆ ಲೆಟರ್, ಅಂದ್ರೆ ನಮ್ಮ ಲಾಗಿನ್ ಅಲ್ಲಿ ಎಷ್ಟಿದೆ, ಅದರಲ್ಲಿ ಎಷ್ಟು ಸಕ್ಸಸ್ಫುಲ್ ಟ್ರಾನ್ಸಾಕ್ಷನ್ಸ್ ಆಗಿದೆ, ಡೆತ್ ಕೇಸಸ್ ಎಷ್ಟಿದೆ, ಅಂಡ್ ಯಾವುದು ಅಕೌಂಟ್ ನಾಟ್ಸ್ ಇದೆ, ಎಷ್ಟು ಬಾಕಿ ಉಳ್ಕೊಂಡಿದ್ದಾವೆ ಅದಷ್ಟನ್ನ ಹಾಕಿ, ಬಾಕಿ ಅಟ್ಲೀಸ್ಟ್ ಸಕ್ಸಸ್ ಆಗಿರೋಂಥದ್ದನ್ನ ರಿಮೂವ್ ಮಾಡಿ ಕೊಟ್ರೆ ನಮ್ಮ ಲಾಗಿನ್ಸ್ ಅಲ್ಲಿ ನಂಬರ್ ಕೌಂಟ್ ಆದ್ರೂ ಕಡಿಮೆ ಆಗುತ್ತೆ ಅಂತ ಲೆಟರ್ ಹಾಕಿದ್ವಿ ಸರ್. ಅದಕ್ಕೂ ಕೂಡ ಏನು ರಿಪ್ಲೈ ಕೇಳಿದೆ. ಬರ್ಕೊಳ್ಳಿದ್ದು ಯಾವ 4 ನ್ಯಾಯ ಮನೆ ಎಲ್ಲಿರೋದು? ಒಂದು ನಾಗರೋಳೆ, ಒಂದು ಚಂಬೇಗೌಡೂರು, ಒಂದು ಪಂಜರಪೇಟೆ, ಒಂದು ಗಾಂಧಿನಗರ, ಒಂದು ನಾಗರೋಳೆ. ಈ 4ನ್ನ ಇದರಲ್ಲಿ ಕ್ರಮಬದ್ಧವಾಗಿ ಅವರಿಗೆ ತಿಳಿಸಿದ ಸಭೆಯಲ್ಲಿ ಅವರು ಯಾರಿಗೆ ಕ್ರಮ ತೆಗೆದುಕೊಂಡಿಲ್ಲ. ಆದ ಕಾರಣ ಇದಕ್ಕೆ ಕ್ರಮ ತೆಗೆದುಕೊಂಡು 1 ವಾರದಲ್ಲಿ ಹೊರಗೆ ನೀಡುವುದು. ಇದರಲ್ಲಿ ಇದನ್ನು ಸಂಬಂಧಪಟ್ಟ ನಮ್ಮ ಜಿಲ್ಲಾಧಿಕಾರಿಗಳು, ಮುಖ್ಯಾಧಿಕಾರಿಗಳು, ಇವರು ಡಿಡಿ ನಮ್ಮ ಸಿಒ ಸರಿ ಡಿಸಿಗೆ ಬರೀಬೇಕು. ಅಲ್ಲಿಂದ ಅವರಿಂದ ಡಿಡಿಗೆ ಬರೀ ಅವರು ಇದೇ ಮಾಡಿ ಹಾಗೆ ಇವರು ಕ್ರಮ ತೆಗೆದುಕೊಳ್ಳುವ. ಒಂದು ಹೆಣ್ಮಗಳನ್ನ ಒಂದು ಕಂಪ್ಯೂಟರ್ಗೆ ಅಂದ್ರೆ ಒಂದು 2,000 ಕೊಟ್ಟು ಕೂರಿಸಕ್ಕಾಗಲ್ವಾ? ನಾನು ಅದೇ ಪ್ರಶ್ನೆ ಕೇಳ್ತಾ ಇರೋದು. ಅವರಿಗೂ ಹೇಳ್ಕೊಟ್ಟಿದ್ದೀನಿ, ಅವ್ರ ಫ್ರೆಂಡ್ಸ್ ಅದೇ ಜಗನ್ ಏನೋ ಇಲ್ಲಿ ನಡೆಸ್ತಾ ಇದ್ದಾರೆ ರೇಷನ್ ಅಂಗಡಿ, ಅವರ ಯಾರೋ ಬಂದ್ರು ನನ್ನ ಹತ್ರ ಬಂದ್ರು, ಆಗ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ ತರ ವ್ಯವಸ್ಥೆ ಆದ್ರೆ ಯಾಕೆ ಇದು ಮಾಡ್ತಿದ್ದೀರಾ? ನಾನು ಕೇಳ್ತಾ ಇರೋದು ಗ್ಯಾರಂಟಿ ಸಮಿತಿ ಸಭೆ ಮಾಡಿದ ಮೇಲೆ ಸಭೆಯಲ್ಲಿ ನಾವು ಒಂದು ಸಮಸ್ಯೆಗಳನ್ನು ಹೇಳಿದ್ರೆ ಇತ್ಯರ್ಥ ಆಗ್ತಾ ಇಲ್ಲ. ಆಗ ಸಾರ್ವಜನಿಕರು ಬಂದ್ರೆ ಏನಾಗುತ್ತೆ ಅಂತ ನಾನು ಕೇಳ್ತಾ ಇರೋದು. ಸರ್ ಅದು 4 ಅವರ ಹೆಸರಲ್ಲಿ ಇಲ್ಲ ಸರ್, ಬೇರೆ ಬೇರೆ ಮೇಡಮ್ ಯಾರ ಹೆಸರಲ್ಲೇ ಇರ್ಲಿ ಮೇಡಮ್, ನಮಗೆ ಸಮಸ್ಯೆ ಇದೆ, ಸಮಸ್ಯೆನ ಬಗೆಹರಿಸ್ಕೊಡಕ್ ಆಗುತ್ತಾ ಇಲ್ವಾ? ನಾನು ಅದೇ ಕೇಳ್ತೇನೆ. ನೀವು ಆಗಲ್ಲಂತಾನೆ ಕೊಡಿ, ನೀವು ಆಗಲ್ಲಂತಾನೆ ಕೊಡಿ. ಈ ತರ ಸಮಸ್ಯೆ ಇದೆ, ಇಂತ ರೇಷನ್ ಅಂಗಡಿಯಲ್ಲಿ ನೀವು ಮೀಟಿಂಗ್ ಅಲ್ಲಿ ಕೊಡಿ, ಲೆಟರ್ ಕೊಡಿ. ಈಗ ಅವರೇ ಹೋಗಿ ತೆರಿಬೇಕು, ಇದು ನಾವು ಟಾರ್ಗೆಟ್ ಆಗೋದು. ಜನರು ನಮ್ಮ ಹತ್ರ ಸಮಸ್ಯೆಗಳು ಇತ್ಯರ್ಥ ಮಾಡ್ಲಿಕ್ಕೆ ಅರ್ಥ ಆಯ್ತಾ? ಯಾವ ಗ್ಯಾರಂಟಿ ಕಮಿಟಿಗೆ ಫುಡ್ ಬಗ್ಗೆ ಸಮಸ್ಯೆ ಬಂದ್ರೆ ಸರಿ ಸಪ್ಲೈ ಆಗ್ತಾ ಉಂಟು. ಈ ಕಮಿಟಿ ಉದ್ದೇಶ ಏನು? ಅದು ನೀವು ಹೇಳಿ, ನಾವು ಸೇರ್ತಾ ಇರೋದು ಯಾಕೆ? ಅಲ್ಲ ಸರ್, ಇದು ಡೈರೆಕ್ಟ್ ಡಿಡಿಗೆನೇ ಕಳಿಸ್ತೀನಿ. ಸೆಕ್ರೆಟರಿಗೆ 3 ಸರಿ ಆಯ್ತು ಕಳಿಸ್ತಾ ಇಲ್ಲ. ಯಾರು ಫೆಡರೇಷನ್ ನಾನೇ ಹೇಳಿದ್ದೀನಲ್ಲ, ಶಾಸಕರು ಕಳಿಸ್ಬೇಕು ಈ ಮೀಟಿಂಗಿಗೆ ಎಲ್ಲ ಬಹಿರಂಗವಾಗಿ. ನಾನೇ ಮಾಧ್ಯಮದ ಮುಂದ್ಗಡೆ ಇದು 10 ರೇಷನ್ ಅಂಗಡಿಗೆ ಕರೆದು ನಾನು ಕೊಡ್ತೀನಿ. ಅಲ್ಲಿ ಏನ್ ಸಮಸ್ಯೆ ಇಲ್ಲ, ಜನರು ನಮ್ಮನ್ನು ಕ್ವಶನ್ ಮಾಡ್ತಾ ಇದ್ದಾರೆ. ಒಂದು ದುಡ್ಡು ಕೇಳೋ, ನಾನು ಅವತ್ತು ಮೀಟಿಂಗ್ ಅಲ್ಲಿ ಹೇಳಿದ್ದೀನಿ, ದುಡ್ಡು ಕೇಳ್ತಾ ಇದ್ದಾರೆ. ಆಗ ಸರ್ಕಾರ ಎಲ್ಲಿ ನಿಮಗೆ, ನೀವು ನಿಮ್ಮ ಸರ್ಕಾರ ಫ್ರೀ ಕೊಡ್ತಾ ಇದ್ದಾರಾ? ನಾನು ಆಟ ಮಾಡಿಲ್ಲ, ನೀನು ನಡ್ಕೊಂಡು ಹೋಗೋದು ಅದು ನಿನ್ನ ಖರ್ಚು, ಅದು ನನಗೆ ಸಂಬಂಧ ಇಲ್ಲ. ಆದ್ರೆ ರೇಷನ್ ಅಂಗಡಿಯಲ್ಲಿ 30 ರೂಪಾಯಿ ತಗೊಂಡ್ರೆ ನಾನು 10 ಕೆಜಿ ಅಕ್ಕಿಗೆ 30 ರೂಪಾಯಿ ಕೊಟ್ಟಿದ್ದೀನಲ್ಲ, ಅವ್ನು ಕೇಳ್ತಾ ಇದ್ದಾನೆ. ಎಷ್ಟೋ ಜನ ಪ್ರಶ್ನೆ ಮಾಡಿದ್ದಾರೆ. ಈಗ ಜಗಂದು ಯಾರ್ದೋ ಒಬ್ರು 4 ರೇಷನ್ ಅಂಗಡಿ ನಡೆಸ್ತಾ ಇದ್ದಾರೆ. ನಾವು ನಡೆಸೋದು ಬೇಡ, ಯಾರ್ದೋ ಹೆಸರಲ್ಲಿ ಲೈಸೆನ್ಸ್ ಇದೆ, ಅದು ನಮಗೆ ಸಮಸ್ಯೆ ಇಲ್ಲ. ಅಲ್ಲಿ ಕೊಡುವ ಫುಡ್ ಕೊಡೋದು ಜನಗಳಿಗೆ ಕೊಡಬೇಕು. ಆಗ ಅಲ್ಲಿ ಕಂಪ್ಯೂಟರ್ ಅಲ್ಲಿ ಕೂರ್ಸಕ್ಕೆ ಒಬ್ಬನೇ ಇದ್ರೆ ಈ ಸಮಸ್ಯೆ ಎಲ್ಲಿಂದ ಮುಗೀತದೆ ಸರ್? 4 ರೇಷನ್ ಅಂಗಡಿ ಹೆಂಗೆ ಮೇಂಟೈನ್ ಮಾಡಕ್ ಆಗುತ್ತೆ? ನೀವ್ ಹೇಳಿ. 10 ದಿವಸದಲ್ಲಿ ಕೊಟ್ಟು ಮುಗಿಸ್ಬೇಕು, ಜನಗಳಿಗೆ ಹೆಂಗೆ ತಲುಪಿಸ್ತಾರೆ? ಒಂದ್ ಸೆಕೆಂಡ್. ಕೊಡ್ಲಿಪೇಟೆಯ ದೊಡ್ಡಕೊಡ್ಲಿ ಗ್ರಾಮದ ಪ್ರಭಾವಿ ವ್ಯಕ್ತಿಯೊಬ್ಬರು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ದಲಿತ ಕುಟುಂಬಗಳನ್ನು ವಂಚಿಸ್ತಾ ಇದ್ದಾರೆ ಎಂದು ಆರೋಪಿಸಿದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕೊಡಗು ಜಿಲ್ಲಾ ಸಮಿತಿ ಪ್ರಭಾವಿ ವ್ಯಕ್ತಿಗಳಿಗೆ ಸುಳ್ಳು ದಾಖಲೆಗಳನ್ನು ನೀಡುತ್ತಾ ಇರುವ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯನ್ನು ಅಮಾನತು ಮಾಡುವಂತೆ ಒತ್ತಾಯಿಸಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿಯ ಜಿಲ್ಲಾ ಸಂಚಾಲಕ ಎನ್ಆರ್ ದೇವರಾಜು, ಕೊಡ್ಲಿಪೇಟೆ ಹೋಬಳಿಯ ದೊಡ್ಡಕೊಡ್ಲಿ ಗ್ರಾಮದ ಪ್ರಭಾವಿ ವ್ಯಕ್ತಿಯೊಬ್ಬರು ಅಲ್ಲಿಂದ ಕೆಲವು ದಲಿತ ಹಾಗೂ ಬಡ ಕುಟುಂಬಗಳ ಭೂಮಿಗಳಿಂದ ಪೌತಿ ಖಾತೆ ಮಾಡಿಕೊಳ್ಳಲು ಮೃತರಾಗಿರುವ ಕುಟುಂಬದ ಹಿರಿಯ ಸದಸ್ಯರ ಮರಣ ದೃಢೀಕರಣ ಪತ್ರವನ್ನು ಸೋಮವಾರಪೇಟೆಯ ತಾಲೂಕು ಕಚೇರಿಯಿಂದ ಪಡೆದುಕೊಂಡು ವಂಚಿಸ್ತಾ ಇದ್ದಾರೆ ಎಂದು ಆರೋಪಿಸಿದರು. ಅನೇಕ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಮರಣ ದೃಢೀಕರಣ ಪತ್ರ, ಸುಳ್ಳು ಸುರಕ್ಷಾ ಇದನ್ನ ಹೊಂದ್ಕೊಂಡು ಬೇರೆಯವರ ಭೂಮಿನ ಪೌತಿ ಖಾತೆ ಮಾಡ್ಕೊಳ್ತಕ್ಕಂಥ ಕೆಲಸ ಕೊಡ್ಲಿಪೇಟೆ ಹೋಬಳಿ ನಡೀತಾ ಇದೆ.
ದೊಡ್ಡಕೊಟ್ಟಿ ಗ್ರಾಮದ ನವೀನ ಮತ್ತೆ ಸಣ್ಣಮ್ಮ ಇರ್ತಕ್ಕಂಥವ್ರು ಸೋಮವಾರಪೇಟೆ ತಾಲೂಕು ಕಚೇರಿಯಲ್ಲಿ ಮರಣ ದೃಢೀಕರಣ ಪತ್ರ ನಕಲಿ ಮರಣ ದೃಢೀಕರಣ ಪತ್ರಗಳನ್ನು ಪಡೆದುಕೊಂಡು ಬೇರೆಯವರ ಭೂಮಿಯನ್ನ ಭೌತಿಕತೆ ಮಾಡಿಸಿಕೊಳ್ತಕ್ಕಂಥ ಕೆಲಸನ ಮಾಡಿದ್ದಾರೆ. ತಾಲೂಕು ಕಚೇರಿಯಲ್ಲಿ ಲಭ್ಯವಿಲ್ಲದ ದಾಖಲಾಗಿಲ್ಲದ ಮರಣ ದೃಢೀಕರಣ ಪತ್ರವನ್ನ ಇವರು ಪಡ್ಕೊಂಡಿದ್ದಾರೆ. ಯಾರು? ನವೀನ್ ಕುಮಾರ್. ಹಾಗಾಗಿ ನಾವು ತಾಲೂಕು ಕಚೇರಿಯಿಂದ ಮಾಹಿತಿಯನ್ನು ಕೂಡ ನಾವು ತಗೊಳ್ತೇವೆ. ಮರಣ ದೃಢೀಕರಣ ಪತ್ರನ ಅವರು ನಮ್ಮ ಕಚೇರಿಯಲ್ಲಿ ಯಾವುದೇ ಲಭ್ಯವಿಲ್ಲ ಅಂತ ಹೇಳ್ಬಿಟ್ಟು ತಹಸೀಲ್ದಾರರು ನಮಗೆ ಒಂದು ಅಟ್ಯಾಚ್ಮೆಂಟ್ ಕೊಡ್ತಾರೆ. ತಹಸೀಲ್ದಾರ್ ಕೊಡ್ತಕ್ಕಂಥ ಅಟ್ಯಾಚ್ಮೆಂಟ್ ಯಾವುದೇ ಮರಣ ದೃಢೀಕರಣ ಪತ್ರ ನಮ್ಮಲ್ಲಿ ದಾಖಲಿಲ್ಲ ಅಂತ ಕೊಡ್ತಾರೆ, ಮಾಹಿತಿ ಇರ್ತದೆ. ಆದರೆ ಇಲ್ಲಿ ನವೀನಿಗೆ 4 ಮರಣ ದೃಢೀಕರಣ ಪತ್ರವನ್ನ ಫೇಕ್ ಆಗಿ ಕೊಟ್ಟಿರ್ತಾರೆ. ನಕಲಿ ಮರಣ ದೃಢೀಕರಣ ಪತ್ರ ಅದೇ ತಾಲೂಕು ಕಚೇರಿಯಲ್ಲಿ 4 ನಕಲಿ ದೃಢೀಕರಣ ಪತ್ರವನ್ನ ಕೊಟ್ಟು ಇವರು ನಕಲಿ ಕನ್ಸ್ಟ್ರಕ್ಷನ್ ತಗೊಂಡು ಇವರು ಬೇರೆಯವರ ಭೂಮಿಯನ್ನ, ಅದರಲ್ಲೂ ವಿಶೇಷವಾಗಿ ಈ ದೊಡ್ಡಕೊಡ್ಲಿ ಕೇಶವ ಅಂತ ಇದ್ದಾರೆ, ಅವ್ರ ಕುಟುಂಬಕ್ಕೂ ಕೂಡ ತೊಂದರೆ ಕೊಟ್ಟು ಇವತ್ತು ಕೋರ್ಟು ಕಚೇರಿಯೆಲ್ಲ ಅಲ್ಲಿದೆ. ಅದೇ ಗ್ರಾಮದ ಸೋಮಣ್ಣ ಅಂತಕ್ಕಂಥವ್ರು ಅವ್ರ ಕುಟುಂಬದ ಭೂಮಿಯನ್ನ ಇವ್ರ ತಾಯಿ ಹೆಸರಿಗೆ ಇವ್ರ ಹೆಸರಿಗೆ ವರ್ಗ ಮಾಡ್ಕೊಂಡಿದ್ದಾರೆ. ಕಾರಣ ಸುಳ್ಳು ಮರಣ ದೃಢೀಕರಣ ಪತ್ರ. ಈ ಸುಳ್ಳು ದೃಢೀಕರಣ ಪತ್ರವನ್ನ ತಾಲೂಕು ಕಚೇರಿಯಿಂದ ಅವರು ವಿತರಿಸಲಿಲ್ಲ ಅಂದ್ರೆ ಈ ಸಮಸ್ಯೆ ಯಾವುದೇ ಎದುರಾಗ್ತಿರಲಿಲ್ಲ. ಮೇನ್ ಪಾಯಿಂಟ್ ಸುಳ್ಳು ದೃಢೀಕರಣ ಪತ್ರ. ಇದು ಕೊಟ್ಟಿರೋದಕ್ಕೆ ಫೇಕ್ ಹೋಮ್ ಸರ್ವಿಕ್ಷನ್. ಈ ಹೋಮ್ ಸರ್ವಿಕ್ಷನ್ನ ಕಂದಾಯ ಪರಿವೀಕ್ಷಕರು ಕೊಡ್ಲಿಪೇಟೆ ಮನು ಕುಮಾರ್ ಮತ್ತೆ ವಿಲೇಜ್ ಅಕೌಂಟೆಂಟ್ ಪ್ರಕೃತಿ ಇವರುಗಳು ಫೇಕ್ ಸುಳ್ಳು ಹೋಮ್ ಸರ್ವಿಕ್ಷನ್ ನೀಡಿದ್ದಾರೆ. ಈ ಸಂಬಂಧವಾಗಿ ನಾವು ಪೊಲೀಸ್ ಠಾಣೆಯಲ್ಲೂ ಕೂಡ ನಾವು ದೂರನ್ನ ದಾಖಲು ಮಾಡಿದ್ದೀವಿ. ಅಲ್ಲಿ ವಿಚಾರಣೆ ಮಾಡಿ ನಿಮಗೆ ನಾವು ಮುಂದಿನ ದಿನದಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಅಂತ ಕೂಡ ಹೇಳಿದ್ವಿ. ನಮ್ಮ ದಲಿತ ಸಂಘರ್ಷ ಸಮಿತಿಯ ಒತ್ತಾಯ ಇಷ್ಟೇ, ಎಲ್ಲಿ ದಲಿತರಿದ್ದಾರೆ ಅದನ್ನೇ ಪಾಯಿಂಟ್ ಇಟ್ಕೊಂಡು ಅಧಿಕಾರಿಗಳು ಫೇಕ್ ದಾಖಲೆಗಳನ್ನು ಸೃಷ್ಟಿ ಮಾಡಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಬಿಟ್ಟವರು ಎಲ್ಲ ಕಡೆ ಆಸೆ ಆಮಿಷಗಳಿಗೆ ಒಳಗಾಗಿ ಇವರು ಮಾಡ್ತಾ ಇದ್ದಾರೆ. ಹಾಗಾಗಿ ಜಿಲ್ಲಾ ಸಂಘಟನಾ ಸಂಚಾಲಕ ಎನ್ಸಿ ಗೋವಿಂದರಾಜು ಮಾತನಾಡಿ, ಈಗಾಗಲೇ ಪ್ರಭಾವಿತ ವ್ಯಕ್ತಿಗಳಿಂದ ಅಧಿಕಾರಿಗಳು ಮತ್ತು ಸಿಬ್ಬಂದಿಯಿಂದ ಬಡ ಕುಟುಂಬಕ್ಕೆ ಅನ್ಯಾಯವಾಗಿದ್ದು, ತಪ್ಪಿತಸ್ಥರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಜಿಲ್ಲಾದ್ಯಂತ ದಲಿತ ಸಂಘಟನೆಯನ್ನು ಸೇರಿಸಿ ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಅಧಿಕಾರಿಗಳು ಅಂದರೆ ಅಲ್ಲಿನ ಅಧಿಕಾರಿಗಳಾದ ಕಂದಾಯ ಪರೀಕ್ಷಕರಾದ ಮನುಕುಮಾರ್, ಗ್ರಾಮ ಲೆಕ್ಕಕರಾದ ಪ್ರಕೃತಿ ಹಾಗೂ ಸೋಮಪೇಟೆ ತಾಲೂಕು ಕಚೇರಿಯಲ್ಲಿ ಜನನ ಮರಣಗಳ ಶಾಖೆಯ ಗುಮಾಸ್ತರ ಕಾರ್ಯನಿರ್ವಹಿಸುತ್ತಿರುವ ಧನುಜರವರು, ಇದೇ ದೊಡ್ಡಕೊಟ್ಲಿ ಗ್ರಾಮದ ನವೀನ್ ಕುಮಾರ್ ಎಂಬುವವರಿಗೆ ಸುಳ್ಳು ದಾಖಲೆಯಿಂದ ಮರಣ ಪ್ರಮಾಣ ಪತ್ರವನ್ನು ದೊಡ್ಡಕೊಟ್ಲಿ ಗ್ರಾಮದ ಆನಂದ, ವಸಂತ, ಕೇಶವ ಹಾಗೂ ಸೋಮಣ್ಣ ರವರ ಅಜ್ಜನ ಸುಳ್ಳು ಮರಣ ಪ್ರಮಾಣ ಪತ್ರಗಳನ್ನು ಸೃಷ್ಟಿಸಿ ಅದರ ಆಧಾರದ ಮೇಲೆ ಅವರಿಗೆ ಅವರ ಜಮೀನಿನ ಖಾತೆಗಳನ್ನು ಬದಲಾವಣೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಸಂಬಂಧ ನಾವು ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ದಾಖಲೆಗಳನ್ನು ತೆಗೆದುಕೊಂಡು ಶನಿವಾರ ಸಂತೆ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ದಾಖಲಿಸಿ NCR ಪಡೆದು ನಾವು ಈ ಮುಖಾಂತರ ನಿಮ್ಮಲ್ಲಿ ಈ ಪತ್ರಿಕಾಗೋಷ್ಠಿ ನಡೆಸ್ತಿದ್ದೀವಿ. ವಿಚಾರಿಸ್ತೇನೆ, ಈ ಹಗರಣದಲ್ಲಿ ಭಾಗಿಯಾದ RI ಮನುಕುಮಾರ್, ಗ್ರಾಮ ಲೆಕ್ಕಕರಾದ ಪ್ರಕೃತಿ ಮತ್ತು
ಸೋಮಪೇಟೆ ಜನನ ಮರಣಗಳ ಗುಮಾಸ್ತಿಯಾಗಿರುವಂಥ ಶಾಖೆಯಲ್ಲಿ ಧನುಜ್ರವರ ಮೇಲೆ ಅವರನ್ನು ಅಮಾನತುಗೊಳಿಸಿ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಬೇಕೆಂದು ಈ ಮುಖಾಂತರ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒತ್ತಾಯ ಮಾಡ್ತಿದೆ. ಇದೇ ರೀತಿ ಭಾರಿ ಕಿರುಕುಳ ಇಡ್ತಿದ್ದಾರೆ. ಕಾರಣ ನಮ್ಮ ಅಜ್ಜನ ಆಸ್ತಿನ ನಾವು ಅನುಭವದಲ್ಲಿ ಇಟ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವು ಸುಳ್ಳು ದಾಖಲಾತಿ ಕೊಟ್ಟು ನಮ್ಮ ಅಜ್ಜ ಅಂತ ಹೇಳ್ಬಿಟ್ಟು ನವೀನ್ ಕುಮಾರ್ ಅನ್ನೋರು ನಮ್ಮ ಮೇಲೆ ಕೋರ್ಟಿಗೆ ಕೇಸ್ ಹಾಕಿದ್ದಾರೆ. ನಮ್ಮ ಅಜ್ಜನ ಆಸ್ತಿನ ಅವರ ಅಜ್ಜನ ಆಸ್ತಿ ಬಗ್ಗೆ ಈ ಥರ ಸರ್ಟಿಫಿಕೇಟ್ ಕೊಡಲಾಗಿ ಇದಾಗಿಲ್ಲ. ನಮಗೆ ಭಾರಿ ನೋವು ಹೋಗಿದ್ವಿ. ನಮ್ಮ ಕುಟುಂಬ ಅವರು ನಾವು ಕೂಲಿಂದ ಜೀವನ ಸಾಗಿಸ್ತಾ ಇದ್ವಿ. ಈ ರೀತಿ ನಮಗೆ ಕೋರ್ಟ್ ಕಚೇರಿ ತಿರುಗಕ್ಕೆ ಅವಶ್ಯಕತೆ ಇಲ್ಲ, ಅಷ್ಟು ಹಣದೇನೆ ಆಗುತ್ತೆ. ಆದರೂ ತಿರುಗಬೇಕಂತ ಅನಿವಾರ್ಯತೆ ನಮಗೆ ಓದುವುದು ಬಿಟ್ಟಿದ್ದಾರೆ. ಇವರು ತಪ್ಪು ಮಾಡಿ ನಮ್ಮ ಮೇಲೆ ಒಬ್ಬೆ ತೋರಿಸಿದ್ದಾರೆ. ಇದರಿಂದ ಕರೆಕ್ಟಾಗಿ ಸೂಕ್ತವಾಗಿ DC ಅವರ ಮುಖಾಂತರ ಅರ್ಜಿ ಕೊಟ್ಟಿದ್ದೇವೆ. ಅವರು ಸಮೇತ ಸೂಕ್ತವಾಗಿ ತನಿಖೆ ನಡೆಸಿ. ಸಮಿತಿಯ ಮುಖಂಡ ಹಾಗೂ ಸಂತ್ರಸ್ತ DB ಕೇಶವ, ಜಿಲ್ಲಾ ಸಂಘಟನಾ ಸಂಚಾಲಕರಾದ DR ಕೆಂಚೇಶ್ವರ, M ಕಾಳಪ್ಪ, ಮುಖಂಡ ಹಾಗೂ ಸಂತ್ರಸ್ತ DC ಸೋಮಣ್ಣ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಹಂಡ್ಲಿ ಕ್ಲಸ್ಟರ್ನ 2025-26ನೇ ಶೈಕ್ಷಣಿಕ ಸಾಲಿನ FLN ಕಲಿಕಾ ಹಬ್ಬವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾರೆಹೊಸೂರಿನಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಶಾಲಾ SDMC ಅಧ್ಯಕ್ಷರಾದ ಸೌಮ್ಯ ಅವರು ವಹಿಸಿಕೊಂಡಿದ್ದರು. ನಿಡ್ತಾ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅಶೋಕ್ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಂಗವಾಗಿ ಬಣ್ಣ ಬಣ್ಣದ ಟೋಪಿಗಳು, ಕಾಗದದಿಂದ ತಯಾರು ಮಾಡಿದ ಕ್ರಾಫ್ಟ್ಗಳು ಸೇರಿದಂತೆ ವಿದ್ಯಾರ್ಥಿಗಳ ಸೃಜನಶೀಲತೆಯಿಂದ ಪ್ರದರ್ಶಿಸುವ ಹಲವು ಪ್ರದರ್ಶನಗಳು ಗಮನ ಸೆಳೆದವು. ಅಂದದ ಬರವಣಿಗೆ, ಗಟ್ಟಿ ಓದು, ಜ್ಞಾಪಕ ಪರೀಕ್ಷೆ, ಕಥೆ ಹೇಳೋದು, ವಿನೋದ ಗಣಿತ, ಪೋಷಕ ವಿದ್ಯಾರ್ಥಿಗಳ ಸಹಬಂಧದ ವಿವಿಧ ಸ್ಪರ್ಧೆಗಳಿಂದ ಕ್ಲಸ್ಟರ್ನ ಎಲ್ಲ ಶಾಲೆಗಳಿಂದ ಆಗಮಿಸಿದ ವಿದ್ಯಾರ್ಥಿಗಳಿಗೆ ಆಯೋಜನೆ ಮಾಡಲಾಗಿತ್ತು. ವಿದ್ಯಾರ್ಥಿಗಳು ಹಬ್ಬದ ವಾತಾವರಣದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ತಮ್ಮ ಪ್ರತಿಭೆಯಿಂದ ಪ್ರದರ್ಶನ ಮುದ್ದು ಪುಟಾಣಿಗಳು, ಎಲ್ಲ ಶಾಲೆಯಿಂದ ಆಗಮಿಸಿರುವಂತಹ ಮುದ್ದು ಪುಟಾಣಿಗಳಿಗೆ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸುತ್ತಾ ಆ ಪುಟಾಣಿಗಳಿಗೂ ಕೂಡ ದೇವರು ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಒಂದು ಇದಾಗಿದೆ ಅನ್ಸುತ್ತೆ. ಅದು ಇದೆ, ಜಾಗ ಇದೆ. ಪಂಚಾಯತ್ ಅಧ್ಯಕ್ಷರಾದ ಅಶೋಕ್ ಮಾತನಾಡಿ, ವಿದ್ಯಾರ್ಥಿಗಳಿಂದ ಹಬ್ಬದ ರೀತಿಯಲ್ಲಿ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಿಸುವ ಶಿಕ್ಷಣ ಇಲಾಖೆಯ ಈ ವಿನೂತನ ಕಾರ್ಯಕ್ರಮವನ್ನು ಶ್ಲಾಘಿಸಿದರು. ಹಕ್ಕುಗಳಿಗೆ, ಮಹಿಳೆಯರ ಹಕ್ಕುಗಳಿಗೆ ಯಾವುದೇ ವಿಧದಲ್ಲಿ ಏನು ಸಹಾಯ ಬೇಕಾದರೂ ನಾವು ಪಂಚಾಯತಿ ವತಿಯಿಂದ ಮಾಡಲಿಕ್ಕೆ ತಯಾರಾಗಿದ್ದೀವಿ. ಸರ್ಕಾರದಿಂದ ಕೊಡುವಂಥ ವಿಚಾರಗಳಾಗಿರ್ಬೋದು. ನಾನು ತುಂಬ ಅಂಗನವಾಡಿಗಳಲ್ಲಿ ಹೋದಾಗ ನೋಡ್ತಾ ಇರ್ತೀನಿ, ಪೇರೆಂಟ್ಸ್ಗಳು ಹೆಚ್ಚಿಗೆ ಇಲ್ಲ. ಇಲ್ಲಾಂದ್ರೆ ಪೇರೆಂಟ್ಸ್ಗಳಿಗೆ ಹೇಳ್ಬೇಕಾದಂಥ ವಿಚಾರ ಇದೆ. ಏನಂತಂದ್ರೆ ನಮ್ಮ ಸರ್ಕಾರ ಮಕ್ಕಳಿಗೆ ಆರೋಗ್ಯವಾಗಿರಲಿ, ಅವ್ರು ದಷ್ಟಪುಷ್ಟವಾಗಿ ಬೆಳೀಲಿ ಅಂತ ಹೇಳಿ ಅಂಗನವಾಡಿಯಿಂದಲೇ ಅವರಿಗೆ ವಿವಿಧ ರೀತಿಯ ಫುಡ್ಗಳನ್ನು 500,000 ರೂಪಾಯಿಗಳು ಸರ್ಕಾರ ಭರಿಸಿ ನಿಮಗೆ ಉಚಿತವಾಗಿ ಕೊಟ್ಟಿರ್ತಾರೆ. ನಾನು ಎಷ್ಟೊಂದು ಮನೆಗಳಲ್ಲಿ ಹೋದರೆ ಅದನ್ನ ಮನೆ ಹಿಂದ್ಗಡೆ ಕೊಟ್ಟಿಗೆ ಬಿಸಾಕಿರ್ತಾರೆ. ಅವರಿಗೆ ಅದರ ಅರಿವಿಲ್ಲ ಅಂತ ಅನ್ಕೊಳ್ತೀನಿ. ಸಾಧ್ಯವಾದಷ್ಟು ಅಂಗನವಾಡಿ ಟೀಚರ್ಗಳು ಅದನ್ನ ಸ್ವಲ್ಪ ಮನವರಿಕೆ ಮಾಡಬೇಕು. ಅವರಿಗೆ ಈ ಫುಡ್ ಈ ರೀತಿ ತಗೋಬೇಕು, ಇದು ಮಕ್ಕಳಿಗೆ ವಿಟಮಿನ್ A, B. ಹಡ್ಲಿ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ ಗಿರೀಶ್ ಅವರು ಮಾತನಾಡಿ, ಕಾರ್ಯಕ್ರಮದ ಆಯೋಜನೆಯ ಮಹತ್ವ ಮತ್ತು ಇದು ವಿದ್ಯಾರ್ಥಿಗಳಲ್ಲಿ ತರುವ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ವಿವರಿಸಿದರು. ಸಂಬಂಧಪಟ್ಟ ಹಾಗೆ ಎಲ್ಲ 1ರಿಂದ 3ನೇ ತರಗತಿಯವರೆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ಮಾತೃಭಾಷೆಯನ್ನ, ಕನ್ನಡವನ್ನ ಓದುವ ಮತ್ತು ಸ್ಪಷ್ಟವಾಗಿ ಬರೀತಕ್ಕಂತಹ ಒಂದು ಕೌಶಲ್ಯವನ್ನ, ಸಾಮರ್ಥ್ಯವನ್ನ ಅವರು ಪಡ್ಕೋಬೇಕು. ಜೊತೆಗೆ ಗಣಿತದ ಎಲ್ಲ ಮೂಲ ಕ್ರಿಯೆಗಳನ್ನ ಮಾಡಲಿಕ್ಕೆ, ಕೂಡಿಸೋದಾಗಿರ್ಬೋದು, ಕಲಿಯೋದಾಗಿರ್ಬೋದು, ಗುಣಿಸೋದಾಗಿರ್ಬೋದು, ಭಾಗಿಸುವುದಾಗಿರ್ಬೋದು, ಈ 3 ಮೂಲ ಕ್ರಿಯೆಗಳನ್ನ ಅವರು 3ನೇ ತರಗತಿ ಮುಗಿಸೋದ್ರೊಳಗೆ ಕಲಿಬೇಕು. ಅದರಲ್ಲಿ ಶಕ್ತರಾಗಬೇಕು, ಸಾಮರ್ಥ್ಯವನ್ನು ಗಳಿಸ್ಕೋಬೇಕು ಅನ್ನುವಂಥದ್ದು ನಮ್ಮ ಒಂದು ಘನ ಸರ್ಕಾರದ ಉದ್ದೇಶ ಆಗಿರುತ್ತೆ. ಅದರಂತೆ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಿಕ್ಕೆ ಮೂಲ ಕಾರಣ ಕೂಡ ಹೌದು. ಆದ್ರೆ ಅದನ್ನ ಇಷ್ಟು ವಿಜೃಂಭಣೆಯನ್ನ ಮಾಡಿ ಅನ್ನುವಂತ ಉದ್ದೇಶ ಏನಪ್ಪಾ ಅಂದ್ರೆ, ಸಮುದಾಯಕ್ಕೆ ಅದರ ಒಂದು ಅರಿವು ಇರಬೇಕು.
ಸಮುದಾಯಕ್ಕೂ ಕೂಡ ಇದು ತಲುಪಬೇಕು. ಅವರ ಒಂದು ಜವಾಬ್ದಾರಿ ಏನಿದೆ, ಮಕ್ಕಳ ಕಲಿಕೆ ಹೇಗೆ ಅನಾವರಣಗೊಳ್ತಾ ಇದೆ, ನಿಮ್ಮ ಮಕ್ಕಳು ಹೇಗೆ ಈ ಒಂದು FLN ಅನ್ನ ಕಟ್ಟಿದ್ದಾರೆ ಅನ್ನುವಂಥದ್ದು, ಬುನಾದಿ ಸಾಮರ್ಥ್ಯಗಳನ್ನ ಹೇಗೆ ಗಳಿಸಿದ್ದಾರೆ ಅವರು ಕನ್ನಡ ವಿಷಯಕ್ಕೆ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಿಸಿರುವಂತದ್ದು ಮಕ್ಕಳಿಗೆ ಕಲ್ತಿರುವಂತದ್ದು ಅವರ ಪೇರೆಂಟ್ಸ್ಗೆ ಮತ್ತು ಸಮುದಾಯಕ್ಕೆ ಗೊತ್ತಾಗಬೇಕು, ಅವರು ಕೂಡ ಇದರಲ್ಲಿ ತೊಡಗಿಸ್ಕೋಬೇಕು ಅನ್ನುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ಕಾರ್ಯಕ್ರಮವನ್ನ ಕ್ಲಸ್ಟರ್ ಹಂತದಲ್ಲಿ ಮಾಡಬೇಕು. ಅದ್ರ ಜೊತೆಗೆ ಮಕ್ಕಳಿಗೆ ಗೆದ್ದಂತಹ ಮಕ್ಕಳಿಗೆ ಪ್ರೈಸಸ್ ಅನ್ನ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಪ್ರಶಸ್ತಿಗಳನ್ನ ಕೊಡಬೇಕು ಅಂತ ಹೇಳಿ ಸರ್ಕಾರ ನಿರ್ಧಾರವನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತದ್ದು. ಸೊ ಅದಕ್ಕೆಲ್ಲ ತಾವೆಲ್ಲರೂ ಕೂಡ ಕೈಯನ್ನು ನಾವು ಈ 4 ದಿನದಷ್ಟೇ ನಾವು ಶಾಲಾ ಪ್ರವಾಸವನ್ನ ಕೈಗೊಂಡಿದ್ವಿ. ಈ ಕಾರ್ಯಕ್ರಮ ಮಾಡೋದು ಅನ್ನೋದು ಹೇಗೆ ಅಂತ ನಾವು ಬಂದಾಗ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಹೇಳಿದ್ರು, ಈ ವಿಷಯವನ್ನು ತಲುಪಿದಾಗ ಹೇಗಪ್ಪ ಮಾಡೋದು ಅನ್ನೋದು ಪ್ರಶ್ನೆ ಬಂತು. ಆಗ ನಮ್ಮ STMC ಎಲ್ಲ ಸದಸ್ಯರುಗಳು ನಾವಿದ್ದೀವಿ ಮೇಡಮ್, ನೀವು ಮಾಡಿ, ನೀವು ತಗೊಳ್ಳಿ ಅಂತ ಹೇಳಿ ನಮ್ಗೆಲ್ಲರಿಗೂ ಸಹಕರಿಸಿದ್ರು. ಹಾಗೆ ನಮ್ಮ ಕವಿತಾ ಮೇಡಮ್ 18 ವರ್ಷಗಳ ಸೇವೆ ನಮ್ಮ ಕವಿತಾ ಟೀಚರ್ ಬಗ್ಗೆ ನಮ್ಗೆ ಹೇಳಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಟೀಚರ್, ನಿಮ್ಮ ಜೊತೆ ನಾವು STMC ನಾವೆಲ್ಲರೂ ಇದ್ದೀವಿ, ನೀವು ಯಾವುದೇ ಕಾರ್ಯಕ್ರಮಗಳನ್ನ ಕೈಗೊಂಡು ನಾವೆಲ್ಲರೂ ನಿಮ್ ಜೊತೆ ಇರ್ತೀವಿ ಅಂತ ಹೇಳ್ತೀನಿ. ನಾನು ಕವಿತಾ ಟೀಚರ್ ಬಗ್ಗೆ ಒಂದು ಕವನ ಹೇಳ್ತೀನಿ. ಸರಸ್ವತಿಯ ಶಿಕ್ಷಣ ಕೊಟ್ಟು ಅನ್ನಪೂರ್ಣೆಯಾಗಿ ಹಸಿದವರಿಗೆ ಹೊಟ್ಟೆ ತುಂಬಿಸಿ ಸಂಸಾರದ ಕಣ್ಣಾಗಿ ಸಂಸಾರದ ದೋಣಿಯನ್ನು ಕಷ್ಟ ಕಾರ್ಪಣ್ಯಗಳೆಂಬ ಅಲೆಗಳನ್ನು ಎದುರಿಸಿ ಬದುಕನ್ನು ಸಾರ್ಥಕಗೊಳಿಸುವ ಸಾರಥಿಗೆ ನನ್ನದೊಂದು ಸಲಾಂ. ಹೀಗೆ ಎಲ್ಲರಿಗೂ ಬಂದಿರುವಂತಹ ಎಲ್ಲ ಪೋಷಕರಿಗೂ ಮಕ್ಕಳಿಗೂ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತೀನಿ. ಹಾಗೆಯೇ ಗಿಡ್ಡ ಶಾಲೆಯ ಬೇಡವಾ? ಸ್ವಲ್ಪ ಹಿಂದೆ ಬನ್ನಿ, ಸ್ವಲ್ಪ ಹಿಂದೆ ಬನ್ನಿ, ಚೂರು ಹಿಂದೆ. ನಾಪಕ್ಲು ಸಮೀಪದ ಚೆರಿಯಪರಂಬು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸ್ಥಳದಾನಿ PP ಮೊಯ್ದೀನ್ ಹಾಜಿ ಅವರಿಗೆ ಪುಷ್ಪ ನಮನದೊಂದಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಸ್ಥಳೀಯ ಗ್ರಾಮ ಪಂಚಾಯಿತಿಯ ಚೆರಿಯಪರಂಬುವಿನಲ್ಲಿ ಮೊಹಿದೀನ್ ಹಾಜಿ ಅವರು 1975ರಲ್ಲಿ ಚೆರಿಯಪರಂಬು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ 25 ಸೆಂಟ್ ಜಾಗವೊಂದ ದಾನವಾಗಿ ನೀಡಿ ವಿದ್ಯಾರ್ಥಿಗಳಿಗೆ ಬಟ್ಟೆ ಪುಸ್ತಕವೊಂದ ಉದಾರವಾಗಿ ನೀಡಿ ವಿದ್ಯಾರ್ಜನೆಗೆ ಸಹಕರಿಸಿದ್ರು. ಅವರು ಶನಿವಾರ ನಿಧನರಾಗಿದ್ದು, ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರಿ ಚೆರಿಯಪರಂಬು ಸರ್ಕಾರಿ ಶಾಲೆಯಲ್ಲಿ ಶಾಲೆಯ ಆಡಳಿತ ಮಂಡಳಿ, ಅಂಗನವಾಡಿ ಕೇಂದ್ರ, ಹಳೆಯ ವಿದ್ಯಾರ್ಥಿ ಸಂಘ ಹಾಗೂ ವಿದ್ಯಾರ್ಥಿಗಳು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವ ಸಲ್ಲಿಸಿದ್ರು. ಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷರಾದ ರಶೀದ್ ಅವರು ಅಧ್ಯಕ್ಷತೆ ವಹಿಸಿ ಮೊಹಿದೀನ್ ಹಾಜಿ ಅವರ ನಿಸ್ವಾರ್ಥ ಸೇವೆಯಿಂದ ಪ್ರಶಂಸೆ ವ್ಯಕ್ತಪಡಿಸಿ ಅವರ ಆದರ್ಶಗಳಿಂದ ವಿದ್ಯಾರ್ಥಿಗಳು ತಮ್ಮ ಬದುಕಿನಲ್ಲಿ ಮೈಗೂಡಿಸಿಕೊಳ್ಳಬೇಕೆಂದರು. ಒಂದು ಹಿರಿಯ ಗುರುನೇ ಹೇಳಬೇಕು ಅವರು, ಅಂತ ಒಳ್ಳೆ ವ್ಯಕ್ತಿ, ಸಮಾಜ ಸೇವಕರು, ದಾನಶೀಲರು, ಎಲ್ಲರಿಗೂ ಪರಿಚಯವಾದಂತಹ, ಸದಾ ಎಲ್ಲಿಯಲ್ಲ ನಮ್ಮ ಈ ಊರಲ್ಲ ಪರವೂರಿನಿಂದಲೂ ಎಲ್ರಿಗೂ ಚಿರಪರಿಚಿತರಾದಂತಹ ಒಂದು ವ್ಯಕ್ತಿ ಅವರು. ಅಂಥ ವ್ಯಕ್ತಿ ನಮ್ಮಿಂದ ಈಗ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಈಗ ನಾವು ಅವರಿಗೋಸ್ಕರ ಒಂದು ಮೌನಾಚರಣೆ ಮಾಡಬೇಕಾಗಿ ಕೇಳ್ಕೊಳ್ತೇವೆ. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಶಾರದಾ, ಆಡಳಿತ ಮಂಡಳಿ ಪದಾಧಿಕಾರಿಗಳು, ಹಳೆಯ ವಿದ್ಯಾರ್ಥಿಗಳು, ಅಂಗನವಾಡಿ ಕಾರ್ಯಕರ್ತೆಯರು, ಶಿಕ್ಷಕರು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಶೈಕ್ಷಣಿಕ ಜೀವನದ ಮಹತ್ತರ ಘಟ್ಟ SSLC ಪರೀಕ್ಷೆ ಹಂತ ತಹಶೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿ ಕೃಷ್ಣಮೂರ್ತಿ ತಿಳಿಸಿದ್ದಾರೆ. ಅನಗಾ ಫೌಂಡೇಶನ್, ತಪ್ಪೋ ಕ್ಷೇತ್ರ, ಮನೆಹಳ್ಳಿ ಮಠ, ಶಾಲಾ ಶಿಕ್ಷಣ ಇಲಾಖೆ ಕೊಡಗು ಜಿಲ್ಲೆ ಇವರ ಸಹಕಾರದೊಂದಿಗೆ ಶನಿವಾರ ಸಂತೆಯ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ್ದ ಶನಿವಾರ ಸಂತೆ ಹಾಗೂ ಕೊಡ್ಲಿಪೇಟೆ ಹೋಬಳಿಯ SSLC ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ನಾನು ಮತ್ತು ಪರೀಕ್ಷೆ ಎಂಬ ಕಾರ್ಯಾಗಾರದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ವಿದ್ಯಾರ್ಥಿ ಜೀವನ ಚಿನ್ನದಂತಹ ಜೀವನ, ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದವರು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಒಂದು ಹಂತದ ಶಿಕ್ಷಣ ವ್ಯವಸ್ಥೆ. SSLC ಪರೀಕ್ಷೆ ನಿಮ್ಮ ವಿದ್ಯಾರ್ಥಿ ಜೀವನ ಬದಲಾವಣೆಯ
ಮಹತ್ತರ ಘಟ್ಟವಾಗಿದೆ. ಆದ್ದರಿಂದ ಎಚ್ಚರಿಕೆಯಿಂದ ಹಾಗೂ ಜವಾಬ್ದಾರಿಯಿಂದ ಇರಬೇಕೆಂದರು. ಇನ್ನೊಂದು ವರ್ಷದಲ್ಲಿ 10th ಚೆನ್ನಾಗಿ ಓದಬೇಕು, ಬರಿಬೇಕು, ಅಭ್ಯಾಸ ಮಾಡಬೇಕು. ವಿಶೇಷವಾಗಿ ಟ್ಯೂಷನ್ಗೆ ಕಳಿಸುವಂಥದ್ದು. ನಾವು ನೋಡೋ ಮಟ್ಟಿಗೆ 10th ಸ್ಟ್ಯಾಂಡರ್ಡ್ ಏನಾದರೂ ಕಾಲಿಡ್ತದೆ, ಆ ಒಂದು ಘಟ್ಟದಲ್ಲಿ ತರಗತಿಗಳ ಪಾಠದ ಜೊತೆಗೆ ಇನ್ನು ಹೆಚ್ಚುವರಿಯಾಗಿ ನಿಮಗೆ ಪಾಠವನ್ನ, ವಿದ್ಯಾಭ್ಯಾಸವನ್ನ ಪಡ್ಕೊಳ್ಳಿಕ್ಕೆ ಖಾಸಗಿಯಾಗಿ ಟ್ಯೂಷನ್ಗೆ ಹೋಗುವಂಥದ್ದು. ಎಲ್ಲ ಉದ್ದೇಶಗಳು ಏನು ಅಂತ ಹೇಳಿದ್ರೆ, ನಮ್ಮ ಮಕ್ಕಳು ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಓದ್ತಾ ಇದ್ದಾರೆ, ಇಲ್ಲೇ ಸ್ಥಳೀಯವಾದ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಹೆಮ್ಮೆ ಅಲ್ಲ ಅಂತ. ನನ್ನ ಮಕ್ಕಳು ಎಕ್ಸ್ಪರ್ಟ್ ಅಲ್ಲಿ ಓದ್ತಾ ಇದ್ದಾಳೆ, ಮೈಸೂರು ಟೆರರಿಯಲ್ಲಿ ಓದ್ತಾ ಇದ್ದಾಳೆ, ಅಥವಾ ಎಲ್ಲ ಇನ್ನು ಉನ್ನತ ಇದರಲ್ಲಿ ಓದ್ತಾ ಇದ್ದಾರೆ ಅನ್ನೋಂಥ. ಯಾಕಂದ್ರೆ ಎಲ್ಲ ಸ್ಥಳೀಯ ನಿಮ್ಮ ವಯಸ್ಸಿನ ಅನುಗುಣವಾಗಿ ನೀವು ನಿಮ್ಮ ವಿದ್ಯಾಭ್ಯಾಸವನ್ನ, ನಿಮ್ಮ ಬಾಲ್ಯ ಜೀವನವನ್ನ ಎಂಜಾಯ್ ಮಾಡಿಕೊಂಡು, ನಿಮ್ಮ ವಿದ್ಯಾಭ್ಯಾಸವನ್ನು ಕೂಡ ಎಂಜಾಯ್ ಮಾಡಿಕೊಂಡು, ಆ ತರಗತಿಗಳನ್ನು ನೀವು ತೇರ್ಗಡೆ ಹೊಂದ್ಕೊಂಡು ಪಠ್ಯ ಪ್ರವಚನಗಳನ್ನು ಶಿಸ್ತಿನಿಂದ ಅಭ್ಯಾಸ ಮಾಡಿ, ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಬರ್ತೀರ. ತದನಂತರ ಗಂಭೀರತೆ ಹೇಗೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ರೆ, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅನಘಾ ಫೌಂಡೇಶನ್ ಅಧ್ಯಕ್ಷರಾದ ಮಹಾಂತ ಶಿವಲಿಂಗ ಸ್ವಾಮೀಜಿಯವರು ವಹಿಸಿದ್ರು. ಈ ಸಂದರ್ಭ ಸಂಪನ್ಮೂಲ ವ್ಯಕ್ತಿಗಳಾದ ಉರಾ ನಾಗೇಶ್, ಅಬ್ದುಲ್ ರಬ್, ಜಮೀರ್ ಅಹಮದ್, ಸಿಆರ್ಪಿಗಳಾದ ದಿನೇಶ್ ಮತ್ತು ರವೀಶ್ ಅವರಿಂದ ಗೌರವಿಸಲಾಯಿತು. ಪತ್ರಕರ್ತ ಎಸ್ ಮಹೇಶ್, ಶಿಕ್ಷಕರಾದ ಕೆಪಿ ಜಯಕುಮಾರ್ ಕಾರ್ಯಕ್ರಮದ ಜವಾಬ್ದಾರಿ ನಿರ್ವಹಿಸಿದ್ರು. ನಾನು ಮತ್ತು ಪರೀಕ್ಷೆ ಕಾರ್ಯಾಗಾರದಲ್ಲಿ ಕೊಡ್ಲಿಪೇಟೆ ಹಾಗೂ ಶನಿವಾರ ಸಂತೆ ಹೋಬಳಿಯ ವಿವಿಧ ಪ್ರೌಢಶಾಲೆಗಳ 600 ವಿದ್ಯಾರ್ಥಿಗಳು ಪಾಲ್ಗೊಂಡು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಂಡರು.